ನೋಡಿ MLA ಅವರು MP ಅವರು ಮತ್ತೆ ಮಿನಿಸ್ಟರ್ಗಳೆಲ್ಲ ಸಿಗ್ತಾರೆ, ನೀವು ಸಿಗೋದಿಲ್ಲ. ಇಲ್ಲಪ್ಪ, ಪಾಸಿಟಿವ್ ನೋಟ್ ಇದು. ಈ ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ, ತುಂಬಾ ಲಾಭ ಇದೆ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟಪಟ್ರೆ ಆಯ್ತು, ಆಮೇಲೆ ಬಾಚ್ಕೊಳ್ಳೋದೆ ಅಂತ ಹೇಳ್ತಾರೆ ಸರ್. ನೀವು ಬೆಳೆಯುತ್ತಾ ಐಡಿಯಾ ಬರ್ತದೆ, ನಾಲೆಜ್ ಬರ್ತದೆ. ಇಂಪಾಸಿಬಲ್ ಎಂದ ವಿಷಯ ಇಲ್ಲ, ಎಲ್ಲರಿಗೂ ಮಾಡ್ಬೋದು. ನಮ್ಮ ಉದ್ದೇಶವೇ ಎಲ್ಲರಿಗೂ ಮನೆ ಆಗಬೇಕು, ಎಲ್ಲರಿಗೂ ಒಂದು ಸೂರು ಬೇಕು. ಹಾಗಾದ್ರೆ ಒಬ್ಬ 40,000 ರೂಪಾಯಿ ದುಡಿಯುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ರೋಹನ್ ಕಾರ್ಪೊರೇಷನ್ ಅಲ್ಲಿ ಒಂದು ಫ್ಲಾಟ್ ತೆಗಿಬಹುದು. ಈಗ 21,000 ಅವರು ಕೊಟ್ಟು ಒಂದು ಅವರಿಗೆ ಮನೆ ರೆಡಿ ಆಯ್ತು. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಒಂದು ತುಳು ಸಿನಿಮಾ ಬಂದಿದೆ. ಕರೆಕ್ಟ್. ರೋಹನ್ ಕಾರ್ಪೊರೇಷನ್ ಪ್ರೆಸೆಂಟ್ಸ್ ಅಂತ ನಾವೆಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೀವಿ. ನಿಮ್ಗೆ ತುಳು ಸಿನಿಮಾದ ಬಗ್ಗೆ ಆಸಕ್ತಿ ಅಥವಾ ಅಲ್ಲೇನಾದ್ರೂ ಕೆಲಸ ಮಾಡಬೇಕು ಅನ್ನೋಂಥ ಇಚ್ಛೆನೋ ಹೇಗೆ? ಫ್ಯಾಷನ್ ಏನಿರಲ್ಲ, ಥಾಟ್ಸೇ ಪ್ರೊಸೆಸ್ ಬೇರೆ ಇರ್ತದೆ ಎಲ್ಲರಿಗೂ ಸಹ. 2013ರಲ್ಲಿ ನಿಮ್ಮ ಹೆಸರು ಜೋರಾಗಿ ಕೇಳಿ ಬರ್ತಾ ಇತ್ತು, ನೀವು ಈ ಭಾಗಕ್ಕೆ MLA ಕ್ಯಾಂಡಿಡೇಟ್ ಆಗ್ತೀರಿ ಅಂತ. ಇನ್ನೇನು ಫೈನಲ್ ಅಂತ ಅಲ್ಲಿವರೆಗೂ ಹೋಗಿತ್ತು. ಅದರ ನಂತರ ಮತ್ತೇನೂ ಆಗಲಿಲ್ಲ. ಈಗಲೂ ರಾಜಕೀಯದಲ್ಲಿ ಆಸಕ್ತಿ ಹಾಗೆ ಉಳ್ಕೊಂಡಿದೆಯಾ ಹೇಗೆ? ಮಂಗಳೂರು ಒಳ್ಳೆ ಊರು, ಒಳ್ಳೆ ನಗರ, ಹಾಗಾಗಿ ಮಂಗಳೂರು ಇನ್ನೂ ಬೆಳೀತದೆ. ಮಂಗಳೂರು ಎಲ್ಲರೂ ನಾವು ಮಂಗಳೂರಿಗೋಸ್ಕರ ಕೆಲಸ ಮಾಡಬೇಕು. ಈಗಾಗಲೇ ನಿಮ್ಮ ಕಂಪನಿಯಲ್ಲಿ ಸಾಕಷ್ಟು ಮಂದಿ ಉದ್ಯೋಗಿಗಳಿದ್ದಾರೆ ಸರ್, ಇನ್ನೂ ತುಂಬ ಪ್ರಾಜೆಕ್ಟ್ಸ್ ಇದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಸಹಜವಾಗಿ ತುಂಬ ಜಾಬ್ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ. ಇದರಲ್ಲಿ ಮಂಗಳೂರಿಗರಿಗೆ ಪರ್ಟಿಕ್ಯುಲರ್ಲಿ ನೀವೇನಾದರೂ ಉದ್ಯೋಗವನ್ನು ಕಲ್ಪಿಸ್ತೀರಾ ಹೇಗೆ? ನೀವು ಜಸ್ಟ್ ವೆಯ್ಟ್, ಇನ್ನೊಂದು 5-10 ವರ್ಷದಲ್ಲಿ ಈಗ ಎಂತ ಉಂಟಲ್ಲ ಅದರ 10 ಪಾಲು ಮಂಗಳೂರು ಬೆಳೀತದೆ. ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ನಾವು ಕೂತು ಮಾತನಾಡ್ತಾ ಇರೋದು ಮಂಗಳೂರಿನ ಅತ್ಯಂತ ಯಶಸ್ವಿ ಬಹುಕೋಟಿ ಮತ್ತು ಸಾಮಾಜಿಕ ಕಳಕಳಿಯ ಉದ್ಯಮಿ ರೋಹನ್ ಮೊಂತೆರೊ ಅವ್ರ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಿ? ಬ್ಲೆಸ್ಡ್ ಸರ್, ತಾವೇಗಿದ್ದೀರಿ? ಫುಲ್ ಫೈನ್. ನೋಡಿ, MLA ಅವರು MP ಅವರು ಮತ್ತೆ ಮಿನಿಸ್ಟರ್ಗಳೆಲ್ಲ ಸಿಗ್ತಾರೆ, ನೀವು ಸಿಗೋದಿಲ್ಲ. ಇಲ್ಲಪ್ಪ, ಪಾಸಿಟಿವ್ ನೋಟ್ ಇದು. ಒಂದ್ 3-4 ತಿಂಗಳು ಬೇಕಾಯ್ತು ನಿಮ್ಮನ್ನ ಕಾದು. ಅಂದ್ರೆ ಈ ಸಬ್ರ್ ಕಾ ಫಲ್ ಮೀಠಾ ಹೋತಾ ಹೈ ಅಂತ ಹೇಳಿದಾಗೆ ಕಾದು ಆ ಒಂದು ಕೆಲಸ ಆದಾಗ ತುಂಬಾ ಖುಷಿ ಅನಿಸ್ತದೆ. ಮತ್ತೆ ನಿಮ್ಮ ಜೊತೆ ಕೂತು ಮಾತಾಡೋದು ನಿಜಕ್ಕೂ ಒಂದು ಭಾಗ್ಯ, ಅವಕಾಶ ಎರಡು ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆರಾಮಲ್ವಾ? ಆರಾಮ ಸರ್. ಫುಲ್ ಎಲ್ಲ ಜಿಮ್ ಎಲ್ಲ ಮಾಡಿ ಸ್ವಲ್ಪ ಸಪುರ ಆದಂಗಿದೆ. ನಾವು ಜಿಮ್ ಮಾಡ್ತೇವೆ ಸರ್, ಡೈಲಿ ಜಿಮ್ ವಾಕ್ ಮಾಡ್ತೇವೆ. ಓಕೆ. ಹಾಗಾಗಿ ಮತ್ತೆ ಅಧ್ಯಾತ್ಮ ಮಾಡ್ತೇವೆ, ಹಾಗಾಗಿ ಎರಡು ಹೆಲ್ಪ್ ಆಗ್ತದೆ ಅಲ್ವಾ? ದೇಹ ಮತ್ತು ಮನಸ್ಸು ಎರಡನ್ನು ಒಟ್ಟಿಗೆ ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೆ ಆಗ್ತದೆ ಅಲ್ವಾ? ನಿಮಗೆ ನಿದ್ದೆ ಬರುತ್ತಾ? ಬಾರಿ ಒಳ್ಳೇದು ಬರ್ತದೆ. ಹಾಗಾದ್ರೆ ನೀವು ಅತ್ಯಂತ ಶ್ರೀಮಂತ ವ್ಯಕ್ತಿ. ಒಳ್ಳೆ ನಿದ್ದೆ ಬರ್ತದೆ. ಹೌದಾ? ಎಷ್ಟೇ ಟೆನ್ಷನ್ ಇದ್ರು ಟೆನ್ಷನ್ ಯಾಕೆ ಮಾಡಬೇಕು? ನಮ್ಮ ಫಿಲಾಸಫಿಯೇ ಬೇರೆ. ಟೆನ್ಷನ್ ಮಾಡಲಿಕ್ಕಿಲ್ಲ. ಟೆನ್ಷನ್ ಆಗ್ತದೆ, ಇಲ್ಲ ಅಂದ್ರೆ ಒಂದು 5-10 ನಿಮಿಷ ಟೆನ್ಷನ್ ಆಗ್ತದೆ. ಟೆನ್ಷನ್ ಅಗೇನ್ ನಾವು ಇಮಿಡಿಯೇಟ್ಲಿ ರಿಲೀಫ್ ಸಿಗ್ತದೆ. ಹಾಗಂತೀರ? ಹೌ ಡು ಯು ಕಮ್ ಔಟ್ ಆಫ್ ಇಟ್? ಹಾಗೆಲ್ಲ ಸರ್, ನೋಡಿ, ನಾವು ಒಂದು ಬಿಸ್ನೆಸ್ ಮಾಡುವಾಗ ಟೆನ್ಷನ್ ಆಗೋದು. ಓಕೆ, ಏನಾದರೂ ಹೆಚ್ಚು ಕಮ್ಮಿ ಆಗುವಾಗ ಆಗ್ತದೆ. ಬಟ್ ನಿಮ್ಮಿಂದ ಏನಾದರೂ ಮಾಡ್ಲಿಕ್ಕೆ ಆಗ್ತದೆ, ಅವ್ರು ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ತದೆ? ಸಾಧ್ಯ ಇಲ್ಲ. ದೇವರು ಮಾಡ್ತಾರೆ. ವಿ ಆರ್ ಜಸ್ಟ್ ಒಂದು ಮ್ಯಾನೇಜರ. ಅವರು ಯಾವಾಗ ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ತಾರೆ, ಏನು ಹೇಳ್ತಾರೆ? ವಾಚ್ಮೆನ್ ಹೇಳ್ತಾರೆ, ಕರೆಕ್ಟ್ ಅಲ್ಲ? ಚೌಕಿದಾರ ಹೇಳ್ತಾರೆ. ಹಾಗೆಯೇ ಸೇಮ್ ನಾವು ಸಹ ಒಂದು ಮ್ಯಾನೇಜರ ಆಗಿದ್ದೇವೆ. ಹಾಗಾಗಿ ನಾವು ದೇವರು ಮಾಡ್ತಾರೆ, ಎಲ್ಲವನ್ನು ದೇವರು ಮಾಡ್ತಾರೆ. ನಾವು ಜಸ್ಟ್ ಒಂದು ಮ್ಯಾನೇಜ್ ಮಾಡೋದು ಮಾತ್ರ. ಅಂದ್ರೆ ದೇವರು ನಿಮ್ಮ ಹತ್ರ ಮಾಡಿಸ್ತಾ ಇದ್ದಾರೆ 100%. ಇದನ್ನ ಮಾಡು ರೋಹನ್, ಅದನ್ನ ಮಾಡು ಅಂತ ನಿಮ್ಗೆ ಒಂದು ಸಿಗ್ನಲ್ ಕೊಡ್ತಾರೆ, ಅದು ಮಾಡಿಸ್ತಾರೆ. ನೈಸ್. ನಿಮ್ಮ ಹಿನ್ನೆಲೆ ಬಗ್ಗೆನೇ ತುಂಬ ಇಂಟ್ರೆಸ್ಟ್. ಇವತ್ತು ನೀವು ರೋಹನ್ ಮೊಂತೆರೊ ಆಗಿ ಬಹಳ ದೊಡ್ಡ ಉದ್ಯಮಿಯಾಗಿ ಬೆಳೆದಿರ್ಬೋದು. ಆದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಅಂದರೆ ನೀವು ಬಂದದ್ದು, ನಿಮ್ಮ ಫ್ಯಾಮಿಲಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಸರ್, ನಾವು ಓಮಂಜೂರಿನ ಉಲಾಯಿಬಟ್ಟು ಗ್ರಾಮದಿಂದ ಬಂದವನು. ನನ್ನದು ಎಜುಕೇಷನ್ ಎಲ್ಲ ನೀರ್ಮಾರ್ಗ ಕೆಲ್ರೈ ಶಾಲೆಯಲ್ಲಿ ಆದದ್ದು. ಅದರ ನಂತರ ನಾನು ಮಂಗಳೂರಿಗೆ ಅಲ್ಲಿಂದ ಓಮಂಜೂರಿನಿಂದ ನಾವು ಕೃಷಿಕ ಫ್ಯಾಮಿಲಿಯಿಂದ ಬಂದವನು. ನಾನು ಕೃಷಿಕ. ಓಕೆ. ನನ್ನ ತಂದೆ ತಾಯಿ ಮತ್ತೆ ನಾವು 6 ಮಕ್ಕಳು. 6 ಮಕ್ಕಳಲ್ಲಿ ನಾನು 4ನೇವ. ಇನ್ನುಳಿದವರು ನಿಮ್ಮ ಅಣ್ಣ ತಮ್ಮ ಅವ್ರು ಮಂಗಳೂರಲ್ಲಿ ಇದ್ದಾರೆ. ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಚಿಕ್ಕ ಪುಟ್ಟ. ಮತ್ತೆ ಇದು ಅಬ್ರಾಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಅವರು ಫ್ಯಾಮಿಲಿ ಸೆಟ್, ಎಲ್ಲರೂ ಫ್ಯಾಮಿಲಿ ತನ್ನ ಬೇರೆ ಬೇರೆ ಫ್ಯಾಮಿಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ. ಆ ದಿನಗಳಲ್ಲಿ ಸರ್
ನೀವು ಶಾಲೆಗೆ ಹೋಗ್ತಿದ್ದಂಥ ದಿನಗಳಲ್ಲಿ ನಿಮ್ದು ಅನುಕೂಲಸ್ಥ ಕುಟುಂಬ ಆಗಿತ್ತಾ? ಕೃಷಿಕರು ಆದ್ರೂ ಕೂಡ ಅನುಕೂಲಸ್ಥರು, ನಿಮ್ಗೆಲ್ಲ ಬೇಕಾಗಿದ್ದೆಲ್ಲ ಇತ್ತ? ಹೌದು, ಊಟಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ನಾವು ಕೃಷಿಕರು ಹೇಳಿದ್ಮೇಲೆ ಏನು ಪ್ರಾಬ್ಲಮ್ ಇರಲ್ಲ ಅಲ್ಲ, ಊಟಕ್ಕೆಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಕಾರುಗಿರ ಇಲ್ಲ ಅಷ್ಟೇ. ಓಕೆ, ಇವತ್ತು ನಿಮ್ಮನ್ನ ನೋಡಿದಾಗ ನನ್ಗನ್ಸೋದು ಅಂದರೆ ಮಂಗಳೂರಿಗೆ ಒಂದ್ಸಲ ಎಂಟ್ರ್ ಆದರೆ ಮುಲ್ಕಿ ನಂತರ ಬರುವಾಗ ಎಲ್ಲಿ ನೋಡಿದ್ರು ನಿಮ್ಮದೇ ಹೆಸರು, ನಿಮ್ಮ ಹೆಸರು ನೋಡಿದಾಗ ನಿಮ್ಮ ಒಂದು ಪಿಕ್ಚರ್ ನಮಗೆ ಬಂದು ಹೋಗ್ತದೆ. ಚಿಕ್ಕವರಿದ್ದಾಗ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಅಂತ ಇರುತ್ತೆ ಸರ್, ನಾನು ಇದಾಗಬೇಕು ಅದಾಗಬೇಕು ಅಂತ. ಬಟ್ ನಿಮಗೇನಿತ್ತು ಡ್ರೀಮ್ ಅಂತ? ಚಿಕ್ಕ ಇರುವಾಗ ಒಂದು ಹಣ ಮಾಡಬೇಕು, ವ್ಯಾಪಾರ ಮಾಡಬೇಕು, ಹಣ ಮಾಡಬೇಕು, ಜನರಿಗೆ ಒಂದು ಕೆಲಸ ಕೊಡಬೇಕು, ಒಂದು ದೊಡ್ಡ ಕಾರ್ ತೆಗಿಬೇಕು, ಮನೆ ಕಟ್ಟಬೇಕು, ಇದೆಲ್ಲ ಒಂದು ಎಲ್ಲರಿಗೆ ಇರುವ ಹಾಗೆ ಥಾಟ್ಸಿನ ಹಾಗೆ ನನಗೂ ಒಂದು ಥಾಟ್ಸ್ ಇತ್ತು. ಬಟ್ ನೀವು ಕಾಲಕ್ರಮೇಣ ನೀವು ಕೆಲಸ ಮಾಡ್ತಾ ಬರುವಾಗ ಥಾಟ್ ವಿಲ್ ಚೇಂಜ್. ಒಂದ್ಸರಿ ಕಾರ್ ಬರ್ತದೆ, ಕಾರ್ ಆಗ್ತದೆ, ಮತ್ತು ನಿಮ್ಮದು ಮನೆ ಆಗ್ತದೆ, ಎಲ್ಲ ಆಗ್ತದೆ. ಮತ್ತು ನಿಮಗೆ ದಿನ ಹೋದಾಗೆ ಅಂದರೆ ಇಯರ್ಸ್ ಹೋದಾಗೆ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತದೆ. ಇವಾಗ ನಾವು ಒಂದು ವ್ಯಾಪಾರ ಮಾಡ್ತೇವೆ, ಈಗ ನಮಗೆ ಒಂದು ಸೇವೆ ಎಂದು ಫೀಲ್ ಆಗ್ತದೆ. ಸಿ ವೆನ್ ಯು ಖಾಲಿ ಹಣ ಮಾಡಬೇಕಿದ್ರೆ ಹಣ ಆಗಲ್ಲ. ನಾನು ಹೇಳೋದು ಯಾರಿಗೂ ಯಂಗ್ಸ್ಟರ್ಸ್ನವ್ರಿಗೂ ಹೇಳೋದು, ಹಣ ಅಂದರೆ ಹಣ ಆಗಲ್ಲ, ಹಣ ಆಗಬೇಕು. ಹಣ ಇಲ್ಲದ್ರೆ ಏನಾಗೋದಿಲ್ಲ. ಮನಿ ಆಲ್ಸೋ ಪ್ಲೇಸ್ ಅ ಬಿಗ್ ರೋಲ್. ಓಕೆ, ಅದು ಬೇಕೇ ಬೇಕು. ಆದರೆ ಸಹ ಹಣವೇ ಮಾಡ್ತೇನೆ ಹೇಳಿದ್ರೆ ಹಣ ಆಗಲ್ಲ. ಬಟ್ ನಾವು ಈ ಸೇವೆ ಎಂದು ಮಾಡಬೇಕು. ಸೇವೆ ಮಾಡುವಾಗ ಈಗ ನಾವು ಎಕ್ಸಾಂಪಲ್ ಹೇಳೋದಾದರೆ, ನಾವೀಗ ಒಂದು ಮನೆ ಕೊಡ್ತೀವಿ. ಈಗ ನೀವು ಒಂದು 100 ಮನೆ ಕೊಟ್ಟರೆ ನಿಮಗೆ ಓಕೆ, ನಿಮ್ಮ ಜೀವನ ತೆಗಿಲಿಕ್ಕೆ ನಿಮಗೆ ಹಣ ಸಿಗ್ತದೆ. ನೀವು ಒಂದು 1000 ಮನೆ ಕೊಡ್ತೀರಿ, ಆವಾಗ ತುಂಬ ಜನರಿಗೆ ನೀವು ಸೇವೆ ಕೊಡ್ತೀರಿ. ಸೇವೆ ಕೊಡುವಾಗ ಪೇಯ್ಡ್ ಸರ್ವಿಸ್ ಇರ್ತದೆ ಅದರಲ್ಲಿ. ಹಾಗಾಗಿ ನಿಮಗೆ ತುಂಬ ಹಣ ಆಗ್ತದೆ, ನೀವು ಪ್ರಾಸ್ಪರ್ ಆಗ್ತೀರಿ, ನಿಮಗೆ ಸಂಪತ್ತು ಬರ್ತದೆ. ಹಾಗೆಯೇ ಥಾಟ್ಸ್ ಪ್ರೊಸೆಸ್ ಸೇವೆ ಮಾಡೋದು ಏನಾಗೋದಿಲ್ಲ. ಈಗ ನೋಡಿ, ನಮ್ಮದು ಪೊಲಿಟಿಷಿಯನ್ ಆಗಲಿ ಯಾರೂ ಆಗಲಿ ಎಲ್ಲರೂ ಸೇವೆನೇ. ಈವನ್ ರಿಯಲ್ ಎಸ್ಟೇಟ್ ಆಲ್ಸೋ ಸೇವೆ. ಸೇವೆ ಮಾಡುವವರು ಮೋಸ ಮಾಡಲ್ಲ, ಚೀಟ್ ಮಾಡಲ್ಲ. ಸೇವೆ ಒಂದು ಕಾನ್ಸೆಪ್ಟ್ ಇದ್ದರೆ ಜನರಿಗೆ ಮೋಸ ಆಗಲ್ಲ. ಹಾಗಾಗಿ ನಾವು ಸೇವೆ ಎಂಬ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಸೇವೆ ಎಂಬ ಯಜ್ಞದಲ್ಲಿ ಕನ್ನಡ ವರ್ಡ್ ಅದರಲ್ಲೇ ನೀವು ಇದ್ದೀರಿ. ನನಗೆ ಏನೇನೋ ಬೇರೆ ಬೇರೆ ವೈಬ್ಸ್ ನಿಮ್ಮಿಂದ ಪಾಸ್ ಆಗ್ತಿದೆ ಸರ್. ಈ ಪ್ರಶ್ನೆ ನಾನು ಈಗಲ್ಲ, ನಾನು ಆಮೇಲೆ ಕೇಳ್ತೇನೆ. ಇವತ್ತು ನಾನು ಆಗ ಹೇಳಿದೆ, ಮಂಗಳೂರಿಗೆ ಎಂಟ್ರ್ ಆದರೆ ಎಲ್ಲಿ ನೋಡಿದ್ರು ನೀವೇ ಸರ್. ಮಂಗಳೂರಂತಹ ನಗರದಲ್ಲಿ, ಇಂಥ ವಿಶ್ವವಿಖ್ಯಾತಿ ಪಡೆದಿರುವಂತಹ ನಗರದಲ್ಲಿ ಎಲ್ಲೆಲ್ಲೂ ನಿಮ್ಮದೇ ಕಟ್ಟಡಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತಂದರೆ, ನೀವು ಇಡೀ ಮಂಗಳೂರನ್ನು ಆವರಿಸ್ಕೊಂಡು ಬಿಟ್ಟಿದ್ದೀರಾ. ಈ ಯಶಸ್ಸು, ಬಹಳ ದೊಡ್ಡ ಯಶಸ್ಸನ್ನು ನೀವು ಕಂಡಿದ್ದೀರಿ. ಈ ಬೊಂಬಾರ್ಡಿಂಗ್ ಸಕ್ಸಸ್ ಅಂತ ಹೇಳೋಣ ಸರ್, ಇದು ಹೇಗೆ ಸಾಧ್ಯ ಆಯಿತು? ಮತ್ತು ಇದನ್ನೊಂದು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಸಾಧ್ಯನಾ ಇನ್ ಎ ನಟ್ಶೆಲ್? ಸರ್ ನೋಡಿ, ಇದು ಖಾಲಿ 1-2 ದಿನದಲ್ಲಿ ಬಂದದ್ದಲ್ಲ. ನಾನೀಗ 53. ನಾವು ಸತತವಾಗಿ 39 ವರ್ಷ ಕೆಲಸ ಮಾಡ್ತಾ ಬಂದಿದ್ದೇನೆ. ನಾನು 39 ವರ್ಷ. ಅದರಲ್ಲಿ ಸಹ ರಿಯಲ್ ಎಸ್ಟೇಟ್ ನಾನು 32 ವರ್ಷ ಕೆಲಸ ಮಾಡಿದ್ದೇನೆ. ನಾವು 32 ವರ್ಷ ರಿಯಲ್ ಎಸ್ಟೇಟ್ ಮಾಡಿದ್ದೇವೆ. ಸ್ಕೂಟರ್ನಿಂದ ನಡ್ಕೊಂಡು ಹೋಗಿ, ಸ್ಕೂಟರ್ನಿಂದ ಹೋಗಿ, ಹೀಗೆ ಎಲ್ಲ ಕೆಲಸ ಮಾಡ್ತಾ ಬಂದಿದೆ. 1-2 ದಿನದಲ್ಲಿ ಬಂದ ಸಕ್ಸಸ್ ಅಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದ್ದೇವೆ. ಡೆಡಿಕೇಶನಲ್ಲಿ ಹಾರ್ಡ್ ವರ್ಕ್, ಡಿಸಿಪ್ಲಿನ್, ರಿಸ್ಕ್ ತೆಗೆದು ಕೆಲಸ ಮಾಡಿದ್ದೇವೆ. ಒಂದು ವ್ಯಾಪಾರ ಮಾಡುವಾಗ ರಿಸ್ಕ್ ಇರ್ತದೆ. ಹಾಗಾಗಿ ಆ ರಿಸ್ಕ್ಗಳನ್ನು ತೆಗೆದುಕೊಂಡು ಡಿಸಿಪ್ಲಿನ್ ಇಟ್ಟು ಕೆಲಸ ಮಾಡಿದ್ದೇನೆ. ಹಾಗಾಗಿ ಆ ಕೆಲಸ ಮಾಡಿದರೆ ಎಲ್ಲರಿಗೂ ಸಕ್ಸಸ್ ಬರ್ತದೆ. ಅದು ಮಾತ್ರ ಅಲ್ಲ, ಆಧ್ಯಾತ್ಮಿಕದಲ್ಲಿ ಸಹ ನಾವು ಬೆಳಿಬೇಕು. ಅದು ಎಲ್ಲವೂ ಇದ್ದರೆ, ಒಂದು ಗೋಲ್ ಇದ್ದರೆ ನಿಮಗೆ ಡೆಫಿನೆಟ್ಲಿ ಆಗ್ತದೆ. ನಿರಂತರವಾದಂಥ ಪರಿಶ್ರಮ, ನಿರಂತರ ಪರಿಶ್ರಮ ಎಂತ ಹೇಳ್ತಾರೆ ಅದರಲ್ಲಿ ಇದಿಲ್ಲ, ಅನ್ಇಂಟರಪ್ಟ್. ಹಾಗಾಗಿ ನೀವು ಆ ಪರಿಶ್ರಮ ಬೇಕು. ಆ ಪರಿಶ್ರಮ ಇದ್ದರೆ ನಿಮಗೆ ಆಗ್ತದೆ. ಇಂಪಾಸಿಬಲ್ ಅಂದರೆ ಏನಿಲ್ಲ, ಎವ್ರಿಥಿಂಗ್ ಪಾಸಿಬಲ್. ಖಾಲಿ ರೋಹನಿಗೆ ಮಾತ್ರ ಆಗ್ತದೆ, ಅವರು ಅವಿನಾಶಿಗೆ ಮಾತ್ರ ಆಗ್ತದೆ ಹಾಗೇನಿಲ್ಲ, ಎಲ್ಲರಿಗೂ ಸಾಧ್ಯ. ಬಟ್ ಓನ್ಲಿ ಥಿಂಗ್ ಇಸ್ ಅವರ ಹತ್ರ ಎಷ್ಟು ಡಿಟರ್ಮಿನೇಷನ್ ಉಂಟು, ಎಷ್ಟು ಡೆಡಿಕೇಶನ್ ಉಂಟು, ಎಷ್ಟು ಡಿಸಿಪ್ಲಿನ್ ಉಂಟು, ಎಷ್ಟು ರಿಸ್ಕ್ ತೆಗೆಯುವ ಕ್ವಾಂಟಮ್ ಉಂಟು, ಅದೆಲ್ಲ ಬೇಕು. ರಿಸ್ಕ್ ತೆಗಿಲಿಕ್ಕೆ ಗೊತ್ತಿರಬೇಕು. ಈಸಿಯಲ್ಲಿ ಯಾವುದೂ ಆಗಲ್ಲ. ಸ್ಟ್ರೇಟ್ ಹೋಗೋದು ಸ್ಟ್ರೇಟ್ ಬರೋದು ಇಲ್ಲ, ರಿಸ್ಕ್ ಇರ್ತದೆ ಲೈಫಲ್ಲಿ. ಮಾರ್ಗದಲ್ಲಿ ನಡ್ಕೊಂಡು ಹೋಗುವಾದ್ರೆ ರಿಸ್ಕ್ ಇರ್ತದೆ, ಏನು ಕೆಲಸ ಮಾಡುವಾಗ ರಿಸ್ಕ್ ಇರ್ತದೆ. ರಿಸ್ಕ್ ಇಲ್ಲದ ವಿಷಯ ಇಲ್ಲ. ಬಟ್ ಆ ರಿಸ್ಕನ್ನು ನೀವು ತಡ್ಕೊಂಡು ರಿಸ್ಕ್ ಮತ್ತು ಡೆಡಿಕೇಶನಲ್ಲಿ ಕೆಲಸ ಮಾಡಿದರೆ ಆಗ್ತದೆ. ನಾವು ಹೆಚ್ಚಿನವ್ರು ಏನು ಮಾಡ್ತಾರೆ, 1 ದಿನ ಮಾಡ್ತಾರೆ, 1 ವಾರ ಮಾಡ್ತಾರೆ, 10 ದಿನ ಮಾಡ್ತಾರೆ, 1 ತಿಂಗಳು ಮಾಡ್ತಾರೆ, 3 ತಿಂಗಳು ಮಾಡ್ತಾರೆ, ಮತ್ತು ಅವರಿಗೆ ಡೆಡಿಕೇಶನ್ ಇಲ್ಲ. ನಾನು
39 ವರ್ಷ ನಿರಂತರ ಕೆಲಸ ಮಾಡಿದ್ದೇನೆ ಈ ಮಂಗಳೂರು ನಗರದಲ್ಲಿ. ಮತ್ತೆ ಇವತ್ತಿಗೂ ಮಾಡ್ತಾನೆ ಇವತ್ತಿಗೂ ಸಹ ಮಾಡ್ತೇನೆ. ಇವತ್ತು ಸಹ ನಾನು ಹೇಳುವುದಾದ್ರೆ ಆ ವಿಷಯದಲ್ಲಿ ಇವತ್ತು ಸಹ ನಾವು 1ನೇ ಕ್ಲಾಸಲ್ಲಿ ಇದ್ದೇನೆ ಹೇಳ್ಬೋದು. ಅಂದರೆ ಕೆಲಸ ಮಾಡೋದ್ರಲ್ಲಿ ಆ ಡೆಡಿಕೇಶನ್ ಅಲ್ಲಿ ಇವತ್ತು ಸಹ ಸೇಮ್ ಅದೇ ಲೆವೆಲಲ್ಲಿ ಇದ್ದೀವಿ. ಅದಕ್ಕೋಸ್ಕರ ನೀವು ಹೀಗಿದ್ದೀರಿ. ಹೌದು. ಅದು ಸರ್ ಮೊನ್ನೆ ಒಂದು ಶಾರುಖ್ ಖಾನ್ ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ. ಶಾರುಖ್ ಖಾನ್ ಏನು ಹೇಳ್ತಾರೆ ಅಂತಂದರೆ, ನಾನು ಯಾಕೆ ಹೀಗಿದ್ದೇನೆ ಅಂತಂದರೆ, ಒಂದು ಸಲ ಸಕ್ಸಸ್ ಆದಮೇಲೆ ನಾನು ಸಕ್ಸಸ್ ಆದೆ ಅಂತ ನಿಲ್ಲಿಸ್ಲಿಲ್ಲ, ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ. ಇಲ್ಲ, ಅದಕ್ಕೋಸ್ಕರ ನಾನು ಹೀಗಿದ್ದೇನೆ ಅಂತ. ಅವಿನಾಶ್ ಏನು ಗೊತ್ತಾ, ಒಂದು ದಿನ ಅಲ್ಲ, ಇಲ್ಲಿಗೆ ಮುಗಿಯೋದಿಲ್ಲ. ನಾಟ್ ಎಂಡ್. ಅದು ಕಂಟಿನ್ಯೂಸ್ ಇರಲೇಬೇಕು. ಅದು ಆಗಿದ್ರೆ ಮಾತ್ರ ಆಗ್ತದೆ. ಮತ್ತು ನಿಮ್ಗೆ ಫ್ಯಾಷನ್ ಸಹ ಬೇಕು. ಫ್ಯಾಷನ್ ಸ್ಟಾರ್ಟ್ ಈಗ ನೋಡಿ, ನಾನು ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡುವಾಗ ಫ್ಯಾಷನ್ ಇರಲಿಲ್ಲ. ಜನರಿಗೆ ಹೇಳ್ತಾರೆ, ಓ ನನಗೆ ಫ್ಯಾಷನ್ ಉಂಟು, ನಾನು ರಿಯಲ್ ಎಸ್ಟೇಟ್ ಮಾಡ್ತೇನೆ, ಅದು ಸಾಧ್ಯ. ಓಕೆ, ಡೆಫಿನೆಟ್ಲಿ ಫ್ಯಾಷನ್ ಈಗ ಉಂಟು. ಬಟ್ ವೆನ್ ಯು ಸ್ಟಾರ್ಟ್, ಫ್ಯಾಷನ್ ಏನಿರಲ್ಲ, ಥಾಟ್ಸೇ ಪ್ರೊಸೆಸ್ ಬೇರೆ ಇರ್ತದೆ ಎಲ್ಲರಿಗೂ ಸಹ. ಸರ್, ಈಗ ನೀವು ಸ್ಟಾರ್ಟ್ ಮಾಡಿದಾಗ ಆ ದಿನದಲ್ಲಿ ರಿಯಲ್ ಎಸ್ಟೇಟ್ ಹೇಗಿತ್ತು, ಮತ್ತೆ ನಿಮ್ಮ ಮೊದಲ ವ್ಯವಹಾರ ನಿಮ್ಗೆ ನೆನಪಾಗುತ್ತಾ? ಒಂದು ಸಣ್ಣ ವ್ಯವಹಾರ ಮಾಡಿದ್ದಿರ್ಬೋದು ಸರ್. ನಾವು ಫಸ್ಟ್ ವ್ಯಾಪಾರ ಬಾಡಿಗೆ ಮನೆ ಮಾಡಿಕೊಟ್ಟದ್ದು. ಹೌದಾ? ಅದು ನಾವು ನೋಡಿ, ನಮಗೆ ಅದು ಸಹ ಕಷ್ಟ. ಯಾಕೆ ಹೇಳಿದ್ರೆ, ಬಾಡಿಗೆ ಮನೆ ಹೇಳಬೇಕಲ್ಲ. ಬಾಡಿಗೆ ಮನೆ ನಮಗೆ ಗೊತ್ತಿದ್ರೆ ನಾವು ಇನ್ನೊಬ್ಬನಿಗೆ ಹೇಳಲಿಕ್ಕೆ ಆಗ್ತದೆ, ಯಾರು ಬೇಕಾದವರಿಗೆ ಇಲ್ಲಿ ಮನೆ ಉಂಟು ಎಂದು ತೋರಿಸ್ಲೆ. ಅದು ಹೇಗೆ ತೋರಿಸ್ತಿ? ಅದು ಪರಿಚಯ ಕಮ್ಮಿ ಇದೆ. ಆದರೂ ಸಹ ನಾವು ಹೆಚ್ಚಾಗಿ ರಾತ್ರಿ 7 ಗಂಟೆ ನಂತರ ತಿರುಗಾಡೋದು ಸಿಟಿ ಒಳಗಡೆ. ಆವಾಗ ಯಾವ ಮನೆಗೆ ಲೈಟ್ ಇಲ್ವಾ ಆ ಮನೆ ಬಾಡಿಗೆ ಕೊಡ್ತಾರೆ, ಇಲ್ಲಾಂದ್ರೆ ಸೇಲ್ ಮಾಡ್ತಾರೆಂಬ ಒಂದು ನಮ್ಮ ಚಿಂತನೆ. ಅದನ್ನು ಮರು ದಿವಸ ಹೋಗಿ ಕೇಳಿ, ಅದನ್ನು ಬಾಡಿಗೆ ಕೊಡ್ಲಿಕ್ಕಿದ್ರೆ ಡೈರೆಕ್ಟ್ ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ತದಲ್ಲ. ಹೋಗಿ ಕೇಳಿ, ಬಾಡಿಗೆ ಕೊಡ್ಲಿಕ್ಕಿದ್ರೆ ಬಾಡಿಗೆ, ಸೇಲ್ ಇದ್ರೆ ಸೇಲ್. ಹೀಗೆ ನಾವು ಬಾಡಿಗೆ ವ್ಯಾಪಾರದಿಂದ ಆಸ್ ಎ ರಿಯಲ್ ಎಸ್ಟೇಟ್ ಏಜೆಂಟ್ ನಾವು ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ದು. ಓಕೆ, ನೀವು ಅದು ಫಸ್ಟ್ ಬಾಡಿಗೆ ಮನೆ ಮಾಡಿ ಕೊಟ್ರಲ್ಲ? ಹೌದು. ಆ ಕುಟುಂಬದವರು ಈಗಲೂ ನಿಮ್ ಜೊತೆ ಸಂಪರ್ಕದಲ್ಲಿ? ಅಲ್ಲ, ಇಲ್ಲ, ಪರಿಚಯದಲ್ಲಿ ಇದ್ದಾರೆ. ಹೌದಾ? ಹೌದು. ಹೇಗೆ ಅನ್ಸ್ಬೋದಲ್ಲ ಅವರಿಗೆ? ಇಲ್ಲಪ್ಪ, ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ, ನಮಗೂ ಖುಷಿ ಆಗ್ತದೆ, ಅವರಿಗೂ ಖುಷಿ ಆಗ್ತದೆ. ಯಾಕೆಂದ್ರೆ ಈಗ 30-32 ವರ್ಷ ಹೇಳಿದ್ರೆ ನಮಗೆ ಸಂತೋಷದ ಖುಷಿ ಅಲ್ಲ ಅಲ್ವಾ ಸರ್? ಈಗ ನೋಡಿ, ಒಬ್ಬ ಎಲೆಕ್ಟ್ರಿಷಿಯನ್ ಆಗಲಿ, ಒಂದು ಪ್ಲಂಬರ್ ಆಗಲಿ, ಅವ್ರು ಏನೋ ಮನೆಗೆ ಕೆಲಸಕ್ಕೆ ಒಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಕೆಲವು ಸಾರಿ 6 ತಿಂಗಳ ನಂತರ ಸಿಕ್ಕಲ್ಲ, ಅವರು ಬೇರೆ ಕಡೆಗೆ ಹೋಗ್ತಾರೆ, ಸಿಕ್ಕಲ್ಲ. ಬಟ್ ನಾವು ಕಳೆದ 32 ವರ್ಷದಿಂದ ನಿರಂತರವಾಗಿ ನೀವು ಫೋನ್ ಮಾಡಿದ್ರೆ ನಾವು ಸಿಗ್ತೇವೆ. ನಂಬರ್ ಚೇಂಜ್ ಆಗಲಿಲ್ಲ. ಸರ್, ರಿಸ್ಕ್ ಟೇಕಿಂಗ್ ಫ್ಯಾಕ್ಟರ್ ಬಗ್ಗೆ ನೀವು ಮಾತಾಡಿದ್ರಿ. ನಿಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಇಲ್ಲಿ ಕೋಟಿ ಹಣವನ್ನು ಕ್ರೋಢೀಕರಿಸಬೇಕು ಮತ್ತು ಹೂಡಿಕೆ ಮಾಡಬೇಕು ಸರ್. ಈ ಇದಕ್ಕೊಂದು ಗುಂಡಿಗೆ ಬೇಕು ಸರ್, ಒಂದು ಗಟ್ಸ್ ಬೇಕು ಸರ್. ಒಂದು 10 ಲಕ್ಷ ರೂಪಾಯಿ ಹಾಕೋದಾದ್ರೂ ಕೂಡ ಒಂದು ಗಟ್ಸ್ ಬೇಕೇ ಬೇಕು ಒಬ್ಬ ಸಾಮಾನ್ಯ ಉದ್ಯಮಿ ಮಾಡೋನಿಗೆ. ಈ ಧೈರ್ಯ, ಇದನ್ನು ನೀವು ಬೆಳೆಸ್ಕೊಂಡ ಅಥವಾ ಗಳಿಸಿಕೊಂಡ ಬಗೆ ಹೇಗೆ ಅಂತ? ನೋಡಿ, ಇದು ಧೈರ್ಯ ಒಂದು ಗಿಫ್ಟ್ ಸರ್. ಧೈರ್ಯ ಒಂದು ಗಿಫ್ಟ್, ಗಾಡ್ ಗಿಫ್ಟ್. ಯಾಕೆ ಹೇಳ್ತೀನಿ ಹೇಳಿದ್ರೆ, ನನಗೆ ತುಂಬ ವರ್ಷ ಮೊದಲು ಚಿಕ್ಕ ಇರುವಾಗ, ಒಂದು 30-32 ವರ್ಷ ಮುಂಚೆ ನನಗೆ ಒಂದು ದೇವರ ವಾಕ್ಯ ಸಿಕ್ಕಿತು. ಏನಂತ? ದೇವರ ವಾಕ್ಯ ಅಂದರೆ ನಮ್ಮ ವರ್ಡ್ ಆಫ್ ಗಾಡಲ್ಲಿ. ಓಕೆ, 1 ತಿಮೋಥೆಯರಿಗೆ ಬರೆದ 1ನೇ ಅಧ್ಯಾಯ 6ನೇ ವಾಕ್ಯ. ವಾಟ್ ಡಿಡ್ ಯು ಬ್ರಿಂಗ್ ಇನ್ ಟು ದ ವರ್ಲ್ಡ್, ವಾಟ್ ಡಿಡ್ ಯು ಟೇಕ್ ಔಟ್ ಆಫ್ ದ ವರ್ಲ್ಡ್. ನೀವು ಬರುವಾಗ ಏನನ್ನು ತಂದಿದ್ದೀರಿ? ಏನು ತರಲಿಲ್ಲ. ಹೋಗುವಾಗ ಏನನ್ನು ಕೊಂಡೋಗ್ತೀರಿ? ಏನು ಕೂಡ. ಹಾಗಾದರೆ ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ಕೊಂಡೋಗೋದಿಲ್ಲ. ಇನ್ ಬಿಟ್ವೀನ್ ನೀವು ಒಂದು ವ್ಯಾಪಾರ ಮಾಡುವಾಗ ಧೈರ್ಯ ತೆಗೆದುಕೊಂಡು ಮಾಡುವುದಕ್ಕೆ ಏನು ಕಷ್ಟ ಉಂಟು? ರಿಸ್ಕ್ ತೆಗೆದುಕೊಳ್ಳುವುದರಲ್ಲಿ ಏನುಂಟು? ಅದೊಂದು ಮಾತಿದೆ ಸರ್, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ನೋಡಿ, ಧೈರ್ಯ ದೇವರು ಕೊಡ್ತಾರೆ. ನೀವು ದೇವರ ಹತ್ರ ಬೇಡಿದ್ರೆ ದೇವರು ನಿಮಗೆ ಆ ಶಕ್ತಿ ಕೊಡ್ತಾರೆ. ದೇವರು ಆ ಶಕ್ತಿ ಕೊಡ್ತಾರೆ. ಯಾಕೆ ಹೇಳಿದ್ರೆ, ನಮಗೆ ಅದು ದೇವರು ಕೊಟ್ಟ ಒಂದು ಗಿಫ್ಟಿನಿಂದ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ. ಏರುಪೇರು ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಾಮಾನ್ಯ ಸರ್. ಏರಿದವ ಕೆಳಗೆ ಇಳಿಲೇಬೇಕು, ತಲೆಗೆ ಹಾಕಿದ ನೀರು ಕಾಲಿಗೆ ಬುಡಕ್ಕೆ ಬರಲೇಬೇಕು ಸರ್. ನಿಮ್ಮ ಒಂದು 35 ವರ್ಷದ ಈ ಜರ್ನಿನಲ್ಲಿ ಒಂದಷ್ಟು ಫೇಲಿಯರ್ಸ್ಗಳು ಕೂಡ ಆಗಿರ್ಬೋದು ಖಂಡಿತ. ಯಾವುದಾದ್ರೂ ಘಟನೆ ನೆನಪು ಮಾಡ್ಕೊಳ್ಬೋದು ಸರ್? ನೋಡಿ, ಫೇಲಿಯರ್ಸ್ ಬರ್ತಾ ಇರ್ತದೆ, ಇನ್ನೂ ಸಹ ಬರಲಿಕ್ಕೆ ಚಾನ್ಸ್ ಇದೆ. ಫೇಲಿಯರ್ಸ್ ಆಲ್ವೇಸ್ ಕಮ್ಸ್. ಫೇಲಿಯರ್ಸ್ ನಿಮಗೆ ಬರ್ತಾ ಇರ್ತದೆ. ಹಾಗಾಗಿ ನಾವು ಆ ಫೇಲಿಯರ್ಸ್ಗೆ ಹೆದರಬಾರ್ದು. ಯಾಕೆ ಹೇಳಿದರೆ, ಫೇಲಿಯರ್ಸ್ ಬರುವುದು ನಿಮಗೆ ಕಲಿಸ್ಲಿಕ್ಕೋಸ್ಕರ. ಒಂದು ಫೇಲಿಯರ್ ಆದ ಕೂಡಲೇ ನೀವು ಕಲಿತೀರಿ. ಫೇಲ್ ಆದದ್ದು ಯಾಕೆ? ಅಡಚಣೆ ಆದ ಕಾರಣ ನೀವು
ಫೇಲಿಯರ್ ಬಂತು. ಓಕೆ. ಯಾಕೆಂದರೆ ನಿಮ್ಮ ಕ್ಯಾಲ್ಕುಲೇಷನ್ ರಾಂಗ್ ಹೋಯಿತು, ಅವರು ನಿಮ್ಮ ಥಿಂಕಿಂಗ್ ಥಾಟ್ಸ್ ಪ್ರೊಸೆಸ್ಸಲ್ಲಿ ಚೇಂಜಿಂಗ್ ಆಯಿತು, ಏನೋ ಒಂದು ಅಡಚಣೆ ಬಂತು, ಹಾಗಾಗಿ ನಿಮಗೆ ಫೇಲಿಯರ್ ಬಂತು. ಆ ಫೇಲಿಯರ್ ನಿಮ್ಮನ್ನು ಕಲಿಸ್ತದೆ. ಫೇಲಿಯರ್ ನಿಮ್ಮನ್ನು ಇನ್ನೊಂದು ಮೇಲಿನ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಬರುವುದು. ಹೆಚ್ಚಿನವರು ಹೇಳ್ತಾರೆ, ನಾನು ಫೇಲ್ ಆದೆ, ನನಗೆ ಕಷ್ಟ ಬಂತು, ನನಗೆ ಆ ಪ್ರಾಬ್ಲಮ್ ಆಯಿತು, ಈ ಪ್ರಾಬ್ಲಮ್ ಆಯಿತು. ಏನೇ ಪ್ರಾಬ್ಲಮ್ ಬಂದರು, ಏನೇ ಕಷ್ಟ ಬಂದರು, ಎಲ್ಲವೂ ಬರುವುದು ಒಳ್ಳೆಯದಕ್ಕೋಸ್ಕರ, ಮತ್ತು ಇನ್ನೊಂದು ಲೆವೆಲ್ಗೆ ನಮ್ಮನ್ನು ತಗೊಂಡು ಹೋಗ್ಲಿ. ಬಟ್ ನಮ್ಮ ಥಾಟ್ ಪ್ರೊಸೆಸ್ ಒಂದು ಕ್ಲಾರಿಟಿ ಇರಬೇಕು. ಇದೇ ಪ್ರಶ್ನೆ ಸರ್, ಈ ಕ್ಲಾರಿಟಿ ಆಫ್ ಥಾಟ್ ಇದೆಯಲ್ಲ, ಅದು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಕೊನೆ ಗಳಿಗೆಯಲ್ಲಿ ಒಂದಷ್ಟು ಚೇಂಜಸ್ಗಳೆಲ್ಲ ಆಗ್ತವೆ, ಗೊಂದಲಗಳಾಗ್ತವೆ. ಇದನ್ನೆಲ್ಲ ಫೇಸ್ ಮಾಡೋ ಬಗೆ ಹೇಗೆ ಅಂತ? ಥಾಟ್ ಪ್ರೊಸೆಸ್ ನಿಮಗೆ ಕ್ಲಾರಿಟಿ ಬೇಕಾದರೆ ನೀವು ಅಧ್ಯಾತ್ಮದಲ್ಲಿ ಸ್ವಲ್ಪ ಆಳದಲ್ಲಿ ಇರಬೇಕು. ನಿಮಗೆ ಅಧ್ಯಾತ್ಮ ಬೇಕು. ಯಾಕೆಂದರೆ ನೀವು ಅಧ್ಯಾತ್ಮಕದಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ, ಅಂದರೆ ಸ್ಪಿರಿಚುವಲಿ ನೀವು ಸ್ಟ್ರಾಂಗ್ ಇದ್ದರೆ, ಓಕೆ, ನಿಮಗೆ ಥಾಟ್ ಪ್ರೊಸೆಸ್ಸಲ್ಲಿ ನಿಮಗೆ ಕ್ಲಾರಿಟಿ ಇರ್ತದೆ. ಓಕೆ. ಸೊ ಇವತ್ತು ನೀವು ಏನೇ ಇದ್ದರೂ ನಿಮ್ಮ ಯಶಸ್ಸಿನ ಗುಟ್ಟು ಅಥವಾ ಫೌಂಡೇಶನ್ ಅಥವಾ ಬೆನ್ನೆಲುಬು ಆಧ್ಯಾತ್ಮ. ಕರೆಕ್ಟಾ ಸರ್? ಕರೆಕ್ಟ್. 100%. ಅಬ್ಸಲ್ಯೂಟ್ಲಿ. ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಏನಿಲ್ಲ. ಓಕೆ. ಇನ್ನು ಮತ್ತೆ ರಿಯಲ್ ಎಸ್ಟೇಟ್ ಬಗ್ಗೆನೇ ಕೇಳಬೇಕು. ಈ ರಿಯಲ್ ಎಸ್ಟೇಟಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ, ತುಂಬ ಲಾಭ ಇದೆ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಆಯಿತು, ಆಮೇಲೆ ಬಾಚ್ಕೊಳ್ಳೋದೆ ಅಂತ ಹೇಳ್ತಾರೆ ಸರ್. ಸರ್ ಹಾಗೆ ಇಲ್ಲ ಸರ್. ರಿಯಲ್ ಎಸ್ಟೇಟ್ ಹೇಳಿದರೆ, ರಿಯಲ್ ಎಸ್ಟೇಟ್ ಆಗಲಿ, ಯಾವ ಬಿಸ್ನೆಸ್ ಆಗಲಿ, ಪೇಪರ್ ಬಿಸ್ನೆಸ್ ಆಗಲಿ, ರಿಯಲ್ ಎಸ್ಟೇಟ್ ಆಗಲಿ, ಹೋಟೆಲ್ ಬಿಸ್ನೆಸ್ ಆಗಲಿ, ಎಂಥ ಬಿಸ್ನೆಸ್, ಎಲ್ಲದರಲ್ಲಿ ಹಣ ಉಂಟು. ಎಲ್ಲದರಲ್ಲಿ ಹಣ ಉಂಟು. ಎಲ್ಲದರಲ್ಲಿ ಹಣ ಮಾಡಲಿಕ್ಕೆ ಸಾಧ್ಯ, ಎಲ್ಲದರಲ್ಲೂ ಬಾಚ್ಬೋದು. ಬಟ್ ಏನು ಗೊತ್ತಾ, ಬಿಸ್ನೆಸ್ ಹೇಳಿದರೆ ಒಂದು ಸೇವೆ, ಸರ್ವಿಸ್. ನಾವು ಸರ್ವಿಸ್ ಕೊಡೋದೇ ನಾವು ಬಾಚಲಿಕ್ಕೆ ಆಗೋದಿಲ್ಲ. ಸೇವೆ ಮಾಡಬೇಕು. ಸೇವೆ ಅಂದರೆ ಒಳ್ಳೆಯ ಸೇವೆ ಮಾಡುವ, ನಾನು ಹಾಗೆ ಹೇಳಿದೆ, ಮೋಸ ಮಾಡೋದಿಲ್ಲ, ಚೀಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಹಾಗಾಗಿ ನೀವು ಸೇವೆ ಕೊಡುವಾಗ ನಿಮಗೆ ದೊಡ್ಡ ಹಣ ಆಗ್ತದೆ. ರಿಯಲ್ ಎಸ್ಟೇಟ್ ಸಹ ಒಂದು ಒಳ್ಳೆಯ ಬಿಸ್ನೆಸ್. ನಾನು ಯಂಗ್ಸ್ಟರ್ ಆಗಲಿ, ನಮ್ಮ ಯುವತಿಯರ ಹತ್ರ ಹೇಳೋದು, ರಿಯಲ್ ಎಸ್ಟೇಟ್ ಮಾಡಿ, ಒಳ್ಳೆಯ ಹಣ ಉಂಟು. ರಿಯಲ್ ಎಸ್ಟೇಟ್ ಈಸ್ ಒಳ್ಳೆಯ ಬಿಸ್ನೆಸ್. ಒಳ್ಳೆಯ ರೀತಿಯಲ್ಲಿ ಮಾಡಿದರೆ ಒಳ್ಳೆಯ ಹಣ ಉಂಟು. ಅದು ಮತ್ತೆ ಹಣ ಉಂಟು, ಹಣ ಆಗುತ್ತೆ. ಈಗ ಯಾರಿಗೋ ಒಬ್ಬನಿಗೆ ರಿಯಲ್ ಎಸ್ಟೇಟಲ್ಲಿ ಆಸಕ್ತಿ ಇದೆ ಸರ್, ಆದರೆ ಅವನ ಹತ್ರ ಹಣ ಇಲ್ಲ ಸ್ಟಾರ್ಟ್ ಮಾಡೋದಕ್ಕೆ. ಅಗತ್ಯ ಇಲ್ಲ, ಹಾಗೇನಿಲ್ಲ. ಐಡಿಯಾ ಇದ್ದರೆ ಆಯಿತು. ಹೌದಾ? ಹೌದು. ಅಂದರೆ ಅವನು ಆಟೋಮೆಟಿಕ್ ನೋಡಿ ಕೆಲಸ ಮಾಡುವಾಗ ನಮಗೇನು, ನೀವೀಗ ಹೇಳ್ಬೋದು ನೀನು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೇನೆ, ಹಾಗೆ ಏನಿಲ್ಲ. ನೀವು ಆಟೋಮೆಟಿಕ್ಲಿ ನೀವು ಬೆಳೆಯುತ್ತಾ ಐಡಿಯಾ ಬರ್ತದೆ, ನಾಲೆಜ್ ಬರ್ತದೆ. ಇಂಪಾಸಿಬಲ್ ಎಂದ ವಿಷಯ ಇಲ್ಲ, ಎಲ್ಲರಿಗೂ ಮಾಡ್ಬೋದು. ನಾನು ನಿಮ್ಮ ಈ ವಾಹಿನಿಯ ಮುಖಾಂತರ ಹೇಳೋದು ಎಲ್ಲರ ಹತ್ರ ಸಹ, ಏನು ಹೆದರಬೇಡಿ, ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಉಂಟು. ಕಾಲಿರುವವನಿಗೆ, ಅವರು ಕೆಲವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಉಂಟು. ನೀವು ರಿಯಲ್ ಎಸ್ಟೇಟ್ ಮಾಡಿ. ಸೊ ದುಡ್ಡು ಬೇಕಾಗಿಲ್ಲ ನೀವು ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡೋದಕ್ಕೆ, ಒಂದು ಐಡಿಯಾ ಬೇಕಷ್ಟೇ. ಸ್ಕಾಲರ್ ಒಬ್ರು ರೂಮಿ ಒಂದು ಮಾತು ಹೇಳ್ತಾರೆ, ಆಸ್ ಯು ಸ್ಟಾರ್ಟ್ ಟು ವಾಕ್ ಆನ್ ದ ರೋಡ್ ಅಪಿಯರ್ಸ್ ಅಂತ. ನೀವು ನಡೆಯೋದಕ್ಕೆ ಶುರು ಮಾಡಬೇಕಾಗ ದಾರಿ ತನ್ನಿಂತಾನೆ ಓಪನ್ ಅಪ್ ಆಗ್ತಾ ಹೋಗುತ್ತೆ. ಸರ್ ನಾನು ನಿಮ್ಮ ಹತ್ರ ಒಂದು ಹೇಳ್ತೇನೆ ನೋಡಿ, ಯಾವಾಗ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ವಿಷನ್ ಬೇಕು. ವಿಷನ್ ಇದ್ದ ಕೂಡಲೇ ಪ್ರೊವಿಷನ್ ಬರ್ತದೆ. ವಿಷನ್ ಬೇಕು ನಿಮ್ಮ ಹತ್ರ. ನೀವು ಏನು ಮಾಡ್ತೀರಿ, ನೀವು ನೀವು ಪ್ಲಾಟಿಂಗ್ ಯಾವ್ದು ಪ್ಲಾಟ್ ಡೆವಲಪ್ಮೆಂಟ್ ಮಾಡ್ತೀರಾ, ಬಿಲ್ಡಿಂಗ್ ಫ್ಲ್ಯಾಟ್ ಮಾಡ್ತೀರಾ, ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತೀರಾ, ನೀವು ಏನು ಮಾಡ್ತೀರಿ ಅಂತ ನಿಮಗೆ ಒಂದು ವಿಷನ್ ಬೇಕು. ಅದು ಎಷ್ಟು ಚಂದ ಮಾಡ್ತೀರಿ, ಯಾವ ರೀತಿಯಲ್ಲಿ ಮಾಡ್ತೀರಿ, ಯಾರಿಗೋಸ್ಕರ ಮಾಡ್ತೀರಿ, ಇಂಥದ್ದೆಲ್ಲ ಒಂದು ಆಲೋಚನೆ ಇಟ್ಟು ನಿಮ್ಮ ಹತ್ರ ಒಂದು ವಿಷನ್ ಇದ್ದರೆ ಪ್ರೊವಿಷನ್ ಬರ್ತದೆ. ಎಷ್ಟೋ ಜನರ ಹತ್ರ ಹಣ ಉಂಟು ಸರ್. ಹಣ ಇದ್ದವ್ರು ತುಂಬ ಜನ ಇದ್ದಾರೆ. ಬ್ಯಾಂಕ್ಸ್ ಇದೆ, ಫೈನಾನ್ಸ್ ಇದೆ, ತುಂಬ ಇದೆ. ಅವರ ಹತ್ರ ಹಣ ಉಂಟು, ಅವರ ಹತ್ರ ಐಡಿಯಾ ಇಲ್ಲ. ನಿಮ್ಮ ಹತ್ರ ಐಡಿಯಾ ಉಂಟು, ನಿಮ್ಮ ಹತ್ರ ವಿಷನ್ ಉಂಟು. ವಿಷನ್ ಮೀನ್ಸ್ ಐಡಿಯಾ. ಓಕೆ, ನಿಮ್ಮ ಹತ್ರ ಉಂಟು, ಆವಾಗ ಪ್ರೊವಿಷನ್ ಕೊಡುವವರು ಇರ್ತಾರೆ. ಸರ್ ಒಂದು ಮಾತು ನಾನು ಕೇಳಬೇಕಿಲ್ಲ, ಕೆಲವು ಬೇರೆ ಬೇರೆ ಘಟನೆಗಳೆಲ್ಲ ನಂಗೆ ನೆನಪಾಯ್ತು ನೀವು ಹೇಳಿದಾಗ. ಬಟ್ ನೀವು ಒಂದು ಅದ್ಭುತವಾದಂಥ ಮಾತು ಹೇಳಿದರೆ, ಇಫ್ ಯು ಹ್ಯಾವ್ ಅ ವಿಷನ್ ದರ್ ವಿಲ್ ಬಿ ಪ್ರೊವಿಷನ್ ಅಂತ. ಕೆಲವರು ಸರ್ ಗೊತ್ತು ಗುರಿನೇ ಇರೋದಿಲ್ಲ ಅವರಿಗೆ, ಆದರೂ ಅವ್ರ ಲೈಫಲ್ಲಿ ಸಕ್ಸಸ್ ಆಗಿರ್ತಾರೆ ಸರ್. ಇದಕ್ಕೇನಂತೀರಾ? ಅವರ ಹತ್ರ ಒಳ್ಳೆಯ ಮನಸ್ಸಿರ್ತದೆ ಸರ್. ಸರ್ ಅವರ ಹತ್ರ ಒಳ್ಳೆಯ ಮನಸ್ಸಿರ್ತದೆ. ದೇವರು ಅವರನ್ನು ಕಾಪಾಡ್ತಾ ಇರ್ತಾರೆ. ಯಾಕೆ? ಅವರ ಹತ್ರ ಒಳ್ಳೆ ಮನಸ್ಸಿದೆ. ಯಾವುದಾದ್ರೂ ಒಂದು ಪ್ಯಾರಾಮೀಟರ್ ಇರ್ತದೆ. ನಾವು ಯಾರು ಪ್ಯಾರಾಮೀಟರ್ ಜಡ್ಜ್ ಮಾಡಲಿಕ್ಕೆ? ನಾವು ಯಾರು? ಆದರೆ ಯಾವುದಾದ್ರೂ ಒಂದು ಪ್ಯಾರಾಮೀಟರ್ ಇರ್ತದೆ. ದೇವರು ಅವರನ್ನು ಕಾಪಾಡ್ತಾರೆ, ದೇವರು ಅವರ ರಕ್ಷಣೆ ಮಾಡ್ತಾರೆ. ನೀವೊಬ್ಬ ಅಪ್ರತಿಮ ದೈವ ಭಕ್ತ, ಹೌದಲ್ವಾ? ಹೌದು, ಖಂಡಿತ. ನಿಮ್ಮ ಇಷ್ಟು ಹೊತ್ತಿನ ಮಾತುಕತೆಯಲ್ಲಿ ನನಗೆ ಅದೇ ಈ ವೈಬ್ರೇಷನ್ ಬಂದಿರೋದು. ಎನಿವೆ ಮುಂದುವರಿಸೋಣ ಸರ್. ಈಗ ಮುಂಚೂಣಿಯಲ್ಲಿರುವಂತಹ ಕಾರ್ಪೊರೇಟ್ ರಿಯಲ್ ಎಸ್ಟೇಟ್ ಸಂಸ್ಥೆ ಸರ್,
ಸಾಮಾನ್ಯ ಬಸ್ಸಲ್ಲಿ ಹೋಗುವಾಗೆಲ್ಲ ನಾವು ನೋಡಿದಾಗ ಒಬ್ಬ ಪಾಪ ನಾನು ಒಂದು ಫ್ಲ್ಯಾಟ್ ತೊಗೊಳ್ಬೇಕು ಅಂತ ಒಂದು ಸಣ್ಣ ಪುಟ್ಟ ಕನಸನ್ನು ಹೊತ್ಕೊಂಡವನಿಗೆ ರೋಹನ್ ಕಾರ್ಪೊರೇಷನಲ್ಲಿ ನಾನೊಂದು ಫ್ಲ್ಯಾಟ್ ತೊಗೊಳ್ಬೋದಾ ಮಾರೆ ಅಂತ ಸಾಮಾನ್ಯ ವರ್ಗದವನು ಅಥವಾ ಅದಕ್ಕಿಂತ ಕೆಳಗಿನ ಮಟ್ಟದವನು, ಅವನಿಗೆ ಒಂದೊಂದು ಗಗನ ಕುಸುಮ. ನೀವು ಮಧ್ಯಮ ವರ್ಗದವರಿಗೆ ನಿಮ್ಮಲ್ಲಿ ಫ್ಲ್ಯಾಟ್ ಖರೀದಿ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆಯನ್ನು ಮಾಡಿದ್ದೀರಾ ಅಥವಾ ಯೋಜನೆ ಏನಾದರೂ ಇದೆಯಾ? ಮಧ್ಯಮ ವರ್ಗದವರು ಫ್ಯಾಮಿಲಿಯಿಂದ ಬಂದವನು ನಾನು. ಮಧ್ಯಮ ವರ್ಗದ ಫ್ಯಾಮಿಲಿಯವರಿಗೆ ಮನೆ ತೆಗೆಯಲಿಕ್ಕೆ ತುಂಬ ಕೆಲಸವನ್ನು ಮಾಡಿದ್ದೇನೆ. ಯಾಕೆಂದ್ರೆ ನಾವು ಪಕ್ಷಿಗೆರೆಯಲ್ಲಿ ಒಂದು ಲೇಔಟ್ ಮಾಡಿದ್ದು 32 ಎಕರೆ ಜಾಗ ಒಂದು 3 ವರ್ಷ ಮುಂಚೆ. ನಾವು 10,000 ಕೊಟ್ಟರೆ ನೀವು ಸೈಟ್ ತೆಗೆದುಕೊಳ್ಬಹುದೆಂದು ನಾವು ಅಡ್ವರ್ಟೈಸ್ ಹಾಕಿ ಎಲ್ಲರಿಗೂ ಒಂದು ಸೈಟ್ಗಳನ್ನು ಸೇಲ್ ಮಾಡಿದ್ದೇವೆ. ಎಲ್ಲರಿಗೂ ಒಳ್ಳೆ ಸೈಟ್ ಆಗಿದೆ, ಒಳ್ಳೆ ಇನ್ವೆಸ್ಟ್ಮೆಂಟ್ ಆಗಿದೆ. ಎಲ್ಲ ಮಿಡಲ್ ಕ್ಲಾಸ್. ಓಕೆ. ಹಾಗೆಯೇ ರೋಹನ್ ಸ್ಕ್ವೇರ್ ಎಂದು 4 ವರ್ಷ ಮುಂಚೆ ಪೆಂಡಮಿಕ್ ಟೈಮಲ್ಲಿ ನಾವು 21,000ಕ್ಕೆ ಮನೆ ಕೊಟ್ಟಿದ್ದೇವೆ. ನಮ್ಮ ಉದ್ದೇಶವೇ ಎಲ್ಲರಿಗೂ ಮನೆ ಆಗಬೇಕು. ಮಾಲಲ್ಲಿ ಕೆಲಸ ಮಾಡುವ ಒಂದು ಹುಡುಗಿ ಇದ್ದರೆ, ಅವರು ಹೋಟೆಲಲ್ಲಿ ಕೆಲಸ ಮಾಡುವ ಒಂದು ಹುಡುಗಿ ಇದ್ದರೆ ಅವರಿಗೆಲ್ಲ ಒಂದು ಮನೆ ಆಗಬೇಕು. ಯಾಕೆಂದರೆ ಅವರಿಗೆ ಇರೋದು 25,000 30,000 ಸಂಬಳ. 30,000 ಸಂಬಳದಲ್ಲಿ ಒಂದು ಮನೆ ತೆಗೆದುಕೊಳ್ಬೇಕೆಂದು ಆಗಬೇಕೆಂಬ ಉದ್ದೇಶದಿಂದ ಪೆಂಡಮಿಕ್ ಟೈಮಲ್ಲಿ ನಾವು ಈ ಮನೆಗಳನ್ನು ಕೊಟ್ಟದ್ದು 21,000ಕ್ಕೆ. ಓಕೆ. ಈಗ 21,000 ಅವರು ಕೊಟ್ಟು ಅವರಿಗೆ ಮನೆ ರೆಡಿ ಆಯ್ತು. ಈಗ ದೇ ಆರ್ ವೆರಿ ಹ್ಯಾಪಿ ಸರ್, ತುಂಬ ಹ್ಯಾಪಿ. ಯಾಕೆಂದರೆ ಅವರಿಗೊಂದು ಮನೆ ಆಗಿದೆ. ಹಾಗಾದ್ರೆ ಒಬ್ಬ 40,000 ರೂಪಾಯಿ ದುಡಿಯುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ರೋಹನ್ ಕಾರ್ಪೊರೇಷನ್ ಅಲ್ಲಿ ಒಂದು ಫ್ಲಾಟ್ ತೆಗಿಬಹುದು. 100% ನಾವು ಮಾಡಿ ಯಾವುದು. ಬಟ್ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಆಗ್ತದೆ ಎಂದು ಹೇಳೋದಿಲ್ಲ. ಬಟ್ ಅದಕ್ಕೆ ಲೊಕೇಶನ್ ಉಂಟು ಮತ್ತೆ ಏರಿಯಾ ಉಂಟು, ಸೈಜ್ ಆಫ್ ದ ಅಪಾರ್ಟ್ಮೆಂಟ್ ಉಂಟು. ಅದರ ಪ್ರಕಾರ ಅವರಿಗೆ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಇಂಪಾಸಿಬಲ್ ಎಂದು ಏನಿಲ್ಲ ಸರ್. ಮುಂದಿನ ದಿನಗಳಲ್ಲಿ ಇಂದು ತುಂಬಾ ಇಂಥ ಪ್ರಾಜೆಕ್ಟ್ಗಳನ್ನು ನಾನು ಮಾಡ್ತೇನೆ. ರೋಹನ್ ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಅವ್ರಿಗೆ ತುಂಬ ಜನ ಇನ್ವೆಸ್ಟರ್ಸ್ ಎಲ್ಲ ಇದ್ದಾರೆ, ಈ ಥರದ್ದು ಒಂದು ಮಾತಿದೆ ಸರ್, ಏನಂತೀರಿ? ಸರ್ ನೋಡಿ, ಅವರವರ ಆಲೋಚನೆಗಳಿಗೆ ಜನರು ಮಾತನಾಡ್ತಾರೆ. ಡೆಫಿನೆಟ್ಲಿ ಅದರಲ್ಲಿ ತಪ್ಪು ಏನಿಲ್ಲ ಸರ್. ಇನ್ವೆಸ್ಟರ್ ಬೇಕೇನಾ? ವ್ಯಾಪಾರದಲ್ಲಿ ಅವರಿಗೇನೆ ಒಂದೊಂದು ವ್ಯಾಪಾರದ ಒಂದೊಂದು ಲಾಭ ಇರ್ತದೆ. ಆ ಲಾಭ ಪ್ರಕಾರ ಅವರು ಇನ್ವೆಸ್ಟ್ ಮಾಡ್ತಾರೆ. ಯಾರಿಗೆ ಒಬ್ಬೊಬ್ಬರಿಗೆ ಈಗ ನೋಡಿ ವಿಷನ್ ನಮ್ಮಲ್ಲಿ ಇರ್ತದೆ, ಪ್ರೊವಿಷನ್ ಕೊಡುವವರು ತುಂಬ ಜನ ಇರ್ತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಸರ್ ಇದು? ಸರ್ ನೋಡಿ, ಈಗ ನನ್ನದೊಂದು ಜಾಗ ಉಂಟು, ಇಲ್ಲ ನನ್ನದು ಜಾಗ ಇಲ್ಲ, ನೀವು ಜಾಗ ತೆಗೆದಿ, ನಮ್ಮ ಜಾಗೆಯಲ್ಲಿ ನಾನು ಕನ್ಸ್ಟ್ರಕ್ಷನ್ ಮಾಡ್ತೇನೆ, ನನ್ನ ಬ್ರ್ಯಾಂಡ್ ಮೇಲೆ ನಾನು ಸೇಲ್ ಮಾಡ್ತೇನೆ. ಸೇಲ್ ಮಾಡುವಾಗ ಎಲ್ಲ ಲಾಭ ನನಗೆ ಬರಲ್ಲ. ನಿಮ್ಮದು ಜಾಗ ಯಾರ್ದು? ನಿಮ್ಮದು. ನಿಮ್ಮ ಜಾಗ ಲಾಭ ನಿಮಗೆ ಹೋಗ್ತದೆ. ನೀವು 10 ರೂಪಾಯಿದು ತೆಗೆದರೆ ನಿಮಗೆ ಅದರಲ್ಲಿ ಬಿಲ್ಡಿಂಗ್ ಕಟ್ಟುವಾಗ 15 ರೂಪಾಯಿ ಸಿಗ್ಬೋದು. ನಿಮಗೂ ಲಾಭ ಆಗ್ತದೆ, ನಮಗೂ ಅನುಕೂಲ ಆಗ್ತದೆ, ಜನರಿಗೂ ಸಹ ಮನೆ ಸಿಗ್ತದೆ, ಅವರಿಗೂ ಅನುಕೂಲ ಆಗ್ತದೆ. ಈ ಪ್ರಾಜೆಕ್ಟ್ಗಳ ಹೆಸರುಗಳು ತುಂಬ ಇಂಟ್ರೆಸ್ಟಿಂಗ್ ಸರ್. ಒಂದು ಪ್ರಶ್ನೆ ಇದೆ, ಅದನ್ನು ಕೇಳಿಬೇಡ, ಅದನ್ನು ಆಮೇಲೆ ಕೇಳ್ತೀನಿ. ಈ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ನೋಡಿದ್ರೆ ರೋಹನ್ ಸೂಟ್ಸ್, ರೋಹನ್ ಕ್ರೌನ್, ರೋಹನ್ ಕೋಲ್ಡ್, ರೋಹನ್ ಸೆಲೆಬ್ರೇಷನ್, ರೋಹನ್ ಎನ್ಕ್ಲೇವ್ ಅಂತಲ್ಲ, ಒಂದು ಮಗುವಿಗೆ ಹೆಸರಿಡುವಾಗಲೂ ಕೂಡ ತುಂಬ ಆಲೋಚನೆ ಮಾಡ್ತೇವೆ, ತುಂಬ ಹುಡುಕ್ತೇವೆ. ನೀವು ಈ ಬಿಲ್ಡಿಂಗ್ಸ್ಗಳಿಗೆ ಹೇಗೆ ಹೆಸರನ್ನು ಆಯ್ಕೆ ಮಾಡ್ತೀರಿ? ಹೆಸರಿಡುವಾಗ ಲೊಕೇಶನ್ ಮೇಲೆ ಹೆಸರಿಡ್ತೇವೆ, ಕೆಲವು ಸಾರಿ ಏರಿಯಾ ವೈಸ್ ಇಡ್ತೇವೆ, ಅವ್ರು ಕೆಲವು ಸಾರಿ ನಮಗೆ ಬೇರೆ ಕಡೆಯಲ್ಲಿ ನಮಗೆ ಆ ಹೆಸರು ಲೈಕ್ ಆಗಿರ್ತದೆ, ಅದರ ಕಾಪಿ ತೆಗಿತೇವೆ. ಹಾಗಾಗಿ ನಾವು ತುಂಬ ಥಿಂಕ್ ಮಾಡಿ ಡಿಪೆಂಡ್ ಆನ್ ದ ಸಿಚುವೇಶನ್, ಡಿಪೆಂಡ್ ಆನ್ ದ ಲೊಕೇಶನ್, ಅದರ ನಾವು ಹೆಸರು ಇಡ್ತೇವೆ ಸರ್. ನೀವೇ ಸೆಲೆಕ್ಟ್ ಮಾಡ್ತೀರಾ ಅಥವಾ ನಿಮ್ದೊಂದು ಟೀಮ್ ಇದೆಯಾ? ಇಲ್ಲ, ನಮ್ದು ಟೀಮ್ ಉಂಟು ಸರ್, ನಾವು ಅದು ಮಾಡ್ತೇವೆ. ಆರ್ ಪಾಶಿ ಆರ್ ಮಲ ಗಾಡಿಡ್ ಪ್ರತಿರ್ಗುನಾರು ಅರ್ನ ಒಂಜಿ ಲೈಫ್ ಸ್ಟೈಲ್ ಒಂಜಿ ಬೇತೇನೆ. ಲೈಫ್ ಸ್ಟೈಲ್ ಬಗ್ಗೆ ಏನಂತೀರ ನೀವು? ಸರ್, ನೀವು ಹಾರ್ಡ್ ವರ್ಕ್ ಮಾಡ್ತೀರಿ. ನಿಮ್ಮ ಹಾರ್ಡ್ ವರ್ಕ್ ಮಾಡಿದ ಮೇಲೆ ನಿಮಗೆ ಒಂದು ಬೇಕಾದ ಒಂದು ನೀವು ಯಾವುದಾದ್ರೂ ಒಂದು ವೆಹಿಕಲ್, ಮನೆಯ ನೀವೊಂದು ವಾಸ ಮಾಡ್ತೀರಿ. ಸರಿ ಸರ್, ಲೈಫ್ ಸ್ಟೈಲ್ ದಟ್ ಇಸ್ ಅದೇನು ಈಗ ನೆಸೆಸಿಟಿ, ಅದೇನು ದೊಡ್ಡದೇನು ಕಾಣೋದಿಲ್ಲ ನನಗೆ. ಅಲ್ಲ, ಬಟ್ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನೀವು ಹೇಳೋದಾದ್ರೆ ಸರ್, ಅಂದ್ರೆ ಜನ ಹೀಗೆ ಹೇಳ್ತಾರೆ, ಈಗ ನೋಡಿ ನೀವು ಈ ಹಂತಕ್ಕೆ ಬೆಳೆದ ನಂತರ ಸಹಜವಾಗಿ ನಿಮ್ಮನ್ನ ಒಂದು ಮಾಡೆಲ್ ರೂಪದಲ್ಲಿ ನೋಡ್ತಾರೆ. ಅವ್ರು ನೋಡಿ ಈ ಹಂತಕ್ಕೆ ಬೆಳೆದಿದ್ದಾರೆ, ನಾವು ಅವ್ರ ತರ ಬೆಳಿಬೇಕು ಅಂತ. ಕೆಲವರು ಹೇಗಂತಂದ್ರೆ ಅವ್ರ ಹತ್ರ ಏನೂ ಇರೋದಿಲ್ಲ, ಎಲ್ಲ ಪಾಶ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಸರ್ ನೋಡಿ, ನಾವು ಏನಿದ್ರು ಗ್ರೌಂಡಲ್ಲಿ ಇರಬೇಕು, ಸಿಂಪಲ್ ಇರಬೇಕು, ಜನರಿಗೆ ಕೈಗೆ ತಿಕ್ಕಬೇಕು, ಜನರ ಪ್ರೀತಿ ಮಾಡಬೇಕು, ಜನರೊಟ್ಟಿಗೆ ಇರಬೇಕು, ಅಷ್ಟೇ. ಯಾವ ಲೈಫ್ ಸ್ಟೈಲ್ ಆದ್ರೂ ಏನು. ನಿಮ್ಮನ್ನ ತುಂಬ ಜನ ರೋಲ್ ಮಾಡೆಲ್ ಆಗಿ ತಗೊಳ್ತಿದ್ದಾರೆ, ಈಗ ಯಂಗ್ಸ್ಟರ್ಸ್ ಸ್ಪೆಷಲಿ ಹೂ ವಾಂಟ್ ಟು ಕಮ್ ಟು ರಿಯಲ್ ಎಸ್ಟೇಟ್. ಅವ್ರಿಗೆ ನೀವು ಏನು ಕಿವಿ ಮಾತು ಹೇಳೋದಕ್ಕೆ ಬಯಸ್ತೀರಿ? ನಾನು ಹೇಳೋದು ರಿಯಲ್ ಎಸ್ಟೇಟ್ ಮಾಡಿ, ನೀವು
ನಮ್ಮದು ಫುಲ್ಲು ನಿಮಗೆ ಸಪೋರ್ಟ್ ಉಂಟು ರಿಯಲ್ ಎಸ್ಟೇಟ್ ಮಾಡಿ, ಬಟ್ ಯು ನೀಡ್ ಅ ಡೆಡಿಕೇಶನ್, ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಆ್ಯಂಡ್ ರಿಸ್ಕ್. ಓಕೆ, ಇಷ್ಟು ನಿಮ್ಮಲ್ಲಿ ಇರಬೇಕು. ಯಾಕೆಂದರೆ ನೀವು ಏನು ಆಗಲಿಲ್ಲ, 3 ತಿಂಗಳು ಏನಾಗಲಿಲ್ಲ, 6 ತಿಂಗಳು ಏನಾಗಲಿಲ್ಲ ಅಂದರೆ ಹೆದರಬಾರ್ದು. ಎಲ್ಲ ನಾವು ಅದೊಂದು ಕೂಲಿಂಗ್ ಪೀರಿಯಡ್ ಇರ್ತದೆ, ಸ್ಟಡಿ ಕಲಿಯುವ ಟೈಮ್ ಇರ್ತದೆ, ಅದೆಲ್ಲ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಸಿಗ್ತದೆ. ನಮಗೂ ಸಹ ಫಸ್ಟ್ 6 ಮಂತ್ಸ್ ನಾವು ಸಹ ಒಂದು ವ್ಯಾಪಾರ ಆಗಿರಲಿಲ್ಲ. ಥ್ರೂ ನಮ್ಮ ದಿನಗಳಲ್ಲಿ ನಾವು ಯಾವಾಗ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ದೇವೆ 6 ತಿಂಗಳು ಏನು ರಿಯಲ್ ಎಸ್ಟೇಟ್ ಆಗ್ತಿಲ್ಲ. ಅದಕ್ಕೆ ನಾವು ಹೆದರಬಾರ್ದು. ಸರ್, ಡಿಸಿಪ್ಲಿನ್ ಅಂತ ಒಂದು 4-5 ಸಲ ನೀವು ಹೇಳಿದ್ರಿ. ನೀವು ಡಿಸಿಪ್ಲಿನ್ ಅನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ? ಒಳ್ಳೆ ಕ್ವಶನ್. ನೋಡಿ, ಡಿಸಿಪ್ಲಿನ್ ಹೇಳಿದರೆ ನೋಡಿ, ಹೆಚ್ಚಿನವರು ಒಂದು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೆ ನಿರಂತರವಾದ ಪರಿಶ್ರಮ ಇರಬೇಕು. ಕೆಲವರು ಏನು ಹೇಳ್ತಾರೆ, 1 ವಾರ ಮಾಡ್ತಾರೆ, 1 ತಿಂಗಳು ಮಾಡ್ತಾರೆ. ಒಂದು ಎಕ್ಸಾಂಪಲ್ ನಾನೇ ಈಗ ನಿಮ್ಗೆ ಹೇಳ್ತೇನೆ. ನಾವೊಂದು ಜಿಮ್ಮಿಗೆ ಜಾಯ್ನ್ ಆದೆ, ನಾನು 1 ವಾರ ಹೋಗ್ತೇನೆ, 1 ತಿಂಗಳು ಹೋಗ್ತೇನೆ, 2 ತಿಂಗಳು ಹೋಗ್ತೇನೆ, ಮತ್ತೆ ನಾನು ಹೋಗೋದೇ ಇಲ್ಲ. ಹಾಗೆ ಆಗೋದಿಲ್ಲ. ನಿಮಗೆ ಒಂದು ಒಳ್ಳೆ ಬಾಡಿ ಬೇಕು, ನಿಮಗೆ ಒಂದು ಒಳ್ಳೆ ಮಸಲ್ಸ್ ಬರಬೇಕು. ನೀವು ಏನು ಮಾಡ್ತೀರಿ, ನೀವು ನಿರಂತರವಾಗಿ ಪರಿಶ್ರಮದಿಂದ ಎವ್ರಿ ಡೇ ಯು ಹ್ಯಾವ್ ಟು ಡೆಡಿಕೇಟೆಡ್ಲಿ ಡಿಸಿಪ್ಲಿನಲ್ಲಿ ನೀವು ಹೋಗಬೇಕು. ಕರೆಕ್ಟ್. ನಾವು 1 ತಿಂಗಳು ಹೋಗಿ 3 ತಿಂಗಳು ಹೋದರೆ ಬರ್ತದಾ ನಿಮಗೆ ಮಸಲ್ಸ್ ಬರ್ತದಾ? ಇಲ್ಲ. ಈಗ ಇನ್ನೊಂದು ಪಾರ್ಟ್ ಆಫ್ ಸಂದರ್ಶನಕ್ಕೆ ಬರ್ತೇನೆ ಸರ್. ನಿಮ್ಮ ಕಂಪನಿಗೆ ನಿಮ್ಮದೇ ಹೆಸರಿಟ್ಟಿದ್ದೀರಿ. ಸಾಮಾನ್ಯವಾಗಿ ಯಾವುದಾದ್ರೂ ಕಂಪನಿ ಸ್ಟಾರ್ಟ್ ಮಾಡುವಾಗ ಪಾಶ್ ಆಗಿರೋದು ಅಥವಾ ಏನೋ ಕ್ರಿಯೇಟಿವ್ ಹೆಸರು ಇಡ್ತೇವೆ, ಬಟ್ ಇದು ನಿಮ್ಮದೇ ಹೆಸರನ್ನು ಇಟ್ಕೊಂಡು ನೀವೇ ಈ ಮಟ್ಟಕ್ಕೆ ಬೆಳೆದ್ಬಿಟ್ರಿ ಸರ್. ಸರ್, ನಾವು 1994 ಜನವರಿಯಲ್ಲಿ 14 ನಾವು ನಮ್ಮ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಎಂದು 3 ಪಾರ್ಟ್ನರ್ ಒಟ್ಟಿಗೆ ನಾವು ಇದನ್ನು ಶುರು ಮಾಡಿದ್ದು. ನಮಗೆ ಗೊತ್ತಿರಲಿಲ್ಲ, ಒಳ್ಳೆ ಟೀಚರ್ ಇರಲಿಲ್ಲ. ನಾವೊಬ್ಬರು ಹೆಸರು ಕೊಟ್ಟರು, ಮೀಡಿಯಾ ಹೌಸಿನವರು ಹೆಸರು ಕೊಟ್ಟರು, ನಾವು ಪ್ರಾಪರ್ಟಿ ರಿಯಲ್ ಎಸ್ಟೇಟನ್ನು ಡೆವಲಪರ್ ಎಂದು ಇಟ್ಟೆವು. ಓಕೆ. ಕಾಲಕ್ರಮೇಣ ಹೋದ ಹಾಗೆ ನಮಗೆ ಅದು ಹೆಸರು ಬೇಡ, ನಾವು ಕಂಪನಿ ಮಾಡುವ ಎಂದು ನಾವು ಪ್ರಾಪರ್ಟಿ ಇನ್ಫ್ರಾಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂದು ಹೆಸರನ್ನು ಬದಲಾಯಿಸಿದೆವು. ಓಕೆ. ಏನಾಯಿತು, ಸ್ವಲ್ಪ ಕಾಲಕ್ರಮೇಣ ಹೋಗುವಾಗ ನಮಗೆ ಸ್ವಲ್ಪ ಜ್ಞಾನೋದಯವಾಯಿತು. ಅದು ಒಂದು ಪ್ರಾಪರ್ಟಿ ಹೇಳಿದ್ರೆ ಒಂದು ನೌನ್ ವರ್ಡ್. ಓಕೆ. ಅದಕ್ಕೋಸ್ಕರ ಅದರಲ್ಲಿ ಬ್ರ್ಯಾಂಡ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಬ್ರ್ಯಾಂಡ್ ಮಾಡಬೇಕಾದ್ರೆ ಒಂದು ಚಿಕ್ಕ ಹೆಸರು ಬೇಕು, ಮತ್ತು ಒಂದು ಬ್ರ್ಯಾಂಡ್ ಮಾಡಿದರೆ ಒಂದು ಚಿಕ್ಕ ಹೆಸರು ಬೇಕು, ಮತ್ತು ಪ್ರೊನೌನ್ಸ್ ಮಾಡಲಿಕ್ಕೆ ಆಗಬೇಕು ಕರೆಕ್ಟ್. ಯಾರ್ಯಾರ್ದು ಹೆಸರು ಯಾಕೆ ಇಡೋದು? ನನ್ನದೇ ಹೆಸರನ್ನು ನಾನು ರೋವನ್ ಕಾರ್ಪೊರೇಷನ್ ಎಂದು ನಾನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದೆ. ಯಾವ ವರ್ಷದಲ್ಲಿ? ಒಂದು 10 ವರ್ಷ ಮುಂಚೆ. ಒಬ್ಬ ವ್ಯಕ್ತಿ ಬ್ರ್ಯಾಂಡ್ ಆಗೋದು ಹೇಗೆ ಅನ್ನೋದನ್ನು ಕೂಡ ನಿಮ್ಮಿಂದ ಕಲಿಬೇಕು ಸರ್. ನಿಜಕ್ಕೂ ನಿಮ್ಮದೇ ಹೆಸರಿಟ್ಕೊಂಡು, ಈಗ ಓಕೆ ಬಿಲ್ಡಿಂಗ್ ಕಟ್ಟಡ ಇತ್ಯಾದಿ ಓಕೆ ಒಂದು ರೋಹನ್, ಆದರೆ ನಿಮ್ಮ ಹೆಸರಲ್ಲೇ ಒಂದು ಕಂಪನಿಯನ್ನು ಸ್ಥಾಪಿಸಿ ಆ ಕಂಪನಿ ಬ್ರ್ಯಾಂಡ್ ಆಗೋದು ಮಾತ್ರ ಅಲ್ಲದೆ ನೀವು ವ್ಯಕ್ತಿಗತವಾಗಿ ನೀವು ಬೆಳೆದ್ರಿ ನೋಡಿ, ಇದು ಬಹಳ ವಿಶೇಷ. ಅದರಲ್ಲಿ ಖುಷಿ ಉಂಟು ಸರ್, ತುಂಬಾ ಖುಷಿ ಉಂಟು. ಯಾಕಂದ್ರೆ ನಮ್ದು ಅಷ್ಟೇ ಪರಿಶ್ರಮ ಉಂಟು. ಕೆಲಸ ಮಾಡಿದ ಮೇಲೆ ಆದರೆ ನಮಗೆ ಇದು ಸಿಗ್ಲೇಬೇಕಲ್ಲ, ಕ್ರೆಡಿಟ್ ಸಿಗ್ಲೇಬೇಕಲ್ಲ, ಬೆನಿಫಿಟ್ ಸಿಗ್ಲೇಬೇಕಲ್ಲ. ಸರ್, ನೀವು ಕೆಲಸ ಮಾಡಿದ್ದೇನಂತ ಹೇಳಿದ್ರಿ. ನೀವು ಕೆಲಸ ಮಾಡುವಾಗ ಫಲವನ್ನು ಅಪೇಕ್ಷೆ ಪಡ್ತೀರೋ ಅಥವಾ ಬರೀ ಕೆಲಸ ಮಾತ್ರ ಮಾಡ್ತೀರೋ? ಸೀರೆ ಕೆಲಸ ಮಾಡಲೇಬೇಕು. ಕೆಲಸ ಮಾಡಿದ ಮೇಲೆ ನೀವು ಒಳ್ಳೆ ಕೆಲಸ ಮಾಡಿದರೆ ಫಲ ಬರಲೇಬೇಕು. ಒಳ್ಳೆ ಸೀಡ್ ಹಾಕಿದ ಮೇಲೆ ನಿಮಗೆ ಹಾರ್ವೆಸ್ಟ್ ಬರಲೇಬೇಕು. ನೀವು ಅಂದ್ಕೊಂಡಿದ್ದಾಗಲ್ಲ, ಆಗ ಬರೋದು ನಾಳೆ ಆಗ್ತದೆ, ನಾಳೆನೂ ಆಗಿಲ್ಲ, ಆಗ ಆಗ್ತದೆ. ಆಗದೆ ಎಲ್ಲಿ ಹೋಗ್ತದೆ? ಆಗಲೇಬೇಕಲ್ಲ. ಯು ಶುಡ್ ಬಿಲೀವ್ ಯುವರ್ ಸೆಲ್ಫ್. ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗೋದಿಲ್ಲ. ಈಗಂತಲ್ಲ, ಹಿಂದಿನಿಂದನೂ ನೀವು ಹೆಚ್ಚಾಗಿ ಇರಲಿಲ್ಲ. ಯಾಕೆ ಸರ್? ಸರ್ ನೋಡಿ, ನಮ್ಮ ಕೆಲಸದಲ್ಲಿ ನಾವು ಗುರುತಿಸಬೇಕು. ನಾವು ಖಾಲಿ ಮಾಧ್ಯಮದಲ್ಲಿ ಗುರುತಿಸಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಕಾರು ಸ್ವಲ್ಪ ವರ್ಷಗಳ ಹಿಂದೆ ದೊಡ್ಡ ಸುದ್ದಿ ಮಾಡಿತ್ತು. ಆ ಕಾರ್ ಈಗ ಹೇಗಿದೆ, ಎಲ್ಲಿದೆ, ಈಗ ಎಷ್ಟು ಕಾರ್ ಇದೆ? ಸರ್, ನಾವು ಒಂದು 4 ವರ್ಷ ಮುಂಚೆ ಏನು ಕಾರ್ ತೆಗೆದೇವು, ಅದು ಕಾರ್ ಈಗಲೂ ಉಂಟು ಸರ್. ಅದು ಈಗಲೂ ಸೌಂಡ್ ಮಾಡ್ತಾ ಉಂಟು. ಅದಿದೆಯಲ್ಲ, ಈಗ ಎಷ್ಟಾಗಿದೆ ಟೋಟಲ್ ಕಾರ್ ಸಂಖ್ಯೆ? ಒಂದು 3-4 ಕಾರ್ ಉಂಟು ಸರ್. ಓಕೆ ಸರ್, ಉದ್ಯಮವನ್ನು ಹೊರತುಪಡಿಸಿ ನಿಮಗೆ ಬೇರೆ ಯಾವ್ಯಾವ ಕ್ಷೇತ್ರದಲ್ಲೆಲ್ಲ ಆಸಕ್ತಿ? ಆ ಆಸಕ್ತಿಗಳಿಗೆ ನಿಮಗೆ ಸಮಯ ಕೊಡೋಕ್ಕಾಗತ್ತಾ? ಸರ್, ನಮಗೆ ಎಲ್ಲ ಕ್ಷೇತ್ರದಲ್ಲಿ ಆಸಕ್ತಿ ಉಂಟು. ಬಟ್ ನಾವು ಈಗ ಒಂದು ಉದ್ಯಮದಲ್ಲಿ ಇದ್ದೇವೆ, ರಿಯಲ್ ಎಸ್ಟೇಟ್. ಈಗ ನಮ್ಮದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಉಂಟು, ನಾವು ಅದರಲ್ಲಿ ಗ್ರೋ ಆಗಲಿಕ್ಕೆ ನೋಡ್ತೇವೆ. ಹಾಗಾಗಿ ನಾವು ಬೇರೆ ಯಾವುದು ನಮ್ಮ ಮೈಂಡ್ ಡೈವರ್ಟ್ ಮಾಡ್ತಾ ಇಲ್ಲ. ನಿಮಗೆ ಆಧ್ಯಾತ್ಮದ ಬಗ್ಗೆ ಬಹಳ ಬಹಳ ಆಸಕ್ತಿ ಇದೆ. ಆಸಕ್ತಿ ಮಾತ್ರ ಅಲ್ಲ, ಆಧ್ಯಾತ್ಮ ನಿಮ್ಮ ದಿನನಿತ್ಯದ ಬದುಕದು.
ಓಕೆ, ನೀವು ಅಧ್ಯಾತ್ಮಕ್ಕೆ ಎಷ್ಟು ಸಮಯ ಕೊಡ್ತೀರಿ? ಬೈಬಲ್ ಪ್ರತಿನಿತ್ಯ ಓದ್ತೀರಿ ಅಂತಲೂ ಗೊತ್ತು ಸರ್. ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಒಂದು ಯಾರು ಹೊಯ್ಗೆಯಲ್ಲಿ ಕಟ್ಟಲ್ಲ, ಹಾರ್ಡ್ ರಾಕಿನ ಮೇಲೆ ಕಟ್ತಾರೆ, ಒಂದು ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ಕಟ್ತಾರೆ. ಹಾಗೆಯೇ ನಾವು ನಮ್ಮ ವ್ಯಾಪಾರ ಆಗಲಿ, ಫ್ಯಾಮಿಲಿ ಲೈಫ್ ಆಗಲಿ, ಬಿಸ್ನೆಸ್ ಲೈಫ್ ಆಗಲಿ, ಆರ್ ಎನಿ ಲೈಫ್, ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅದು ಯಾವುದು? ಅಧ್ಯಾತ್ಮಿಕ. ನಾವು ಸ್ಪಿರಿಚುವಲಿ ಸ್ಟ್ರಾಂಗ್ ಇರಬೇಕು. ಸ್ಪಿರಿಚುವಲಿ ಸ್ಟ್ರಾಂಗ್ ಇಲ್ಲದಿದ್ದರೆ ನಾವು ಹೊಯ್ಗೆಯಲ್ಲಿ ಮನೆಯನ್ನು ಕಟ್ಟಿದಾಗೆ, ಎಷ್ಟೊತ್ತಿಗೆ ಏನು ಬೇಕಿದ್ರೆ ಆಗ್ಬೋದು. ಹೌದು. ಅದಕ್ಕೋಸ್ಕರ ನಾಳೆ ಗಾಳಿ ಬಂದರೂ, ಮಳೆ ಗಾಳಿ ಎಂತ ಬಂದರೂ ಅಲುಗಾಡಬಾರ್ದು. ಅದಕ್ಕೋಸ್ಕರ ನೀವು ಸ್ಟ್ರಾಂಗ್ ಫೌಂಡೇಶನಲ್ಲಿ ಕಟ್ಟಬೇಕು. ಅದಕ್ಕೋಸ್ಕರ ನಮಗೆ ಅಧ್ಯಾತ್ಮಕದಲ್ಲಿ ಇಂಟ್ರೆಸ್ಟ್ ಉಂಟು, ನಮಗೆ ಅದರಲ್ಲಿ ಖುಷಿ ಉಂಟು. ಸರ್, ನಾನೊಂದು ಕೇಳ್ಪಟ್ಟಿದ್ದೇನೆ, ನಿಮ್ಮ ಮೋಸ್ಟ್ಲಿ ಸ್ನೇಹಿತರೊಬ್ಬರು ಹೇಳಿರೋದು, ನೀವು ಸುಮಾರು 30 ವರ್ಷಗಳಿಂದ ಪ್ರತಿನಿತ್ಯ ಚರ್ಚಿಗೆ ಹೋಗಿದ್ದೀರಂತೆ. ಹೌದು, ಡೆಫಿನೆಟ್ಲಿ. ಓಕೆ, ನಾನು ದೈವ ಭಕ್ತ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಉಂಟು, ನನಗೆ ಅದು ಬೇಕು. 3 ವರ್ಷಗಳ ಹಿಂದೆ ಬಹಳ ದೊಡ್ಡ ಸುದ್ದಿ ಮಾಡಿದ್ದು ಸೋನು ನಿಗಮ್ ಕಾನ್ಸರ್ಟ್. ಇದನ್ನು ರೋಹನ್ ಕಾರ್ಪೊರೇಷನ್ ಆರ್ಗನೈಸ್ ಮಾಡುತ್ತೆ. ಸೋನು ನಿಗಮ್ ಮಂಗಳೂರಿಗೆ ಬರೋದು ಅಂತಂದರೆ ಬಹಳ ದೊಡ್ಡ ವಿಚಾರನೇ ಆಗಿತ್ತು ಸರ್. ಸಹಜವಾಗಿ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಲೇ ಎಲ್ರಿಗೂ ಗೊತ್ತು. ಅದು ನೀವು ಸಾಮಾನ್ಯ ಜನರಿಗೆ ಕೊಟ್ಟಂಥ ಮನೆ, ಅದೆರಡು ಒಟ್ಟೊಟ್ಟಿಗೆ ಆಯ್ತಾ? ನಿಮ್ಮ ಪರ್ಪಸ್ ಫುಲ್ಫಿಲ್ ಆಯ್ತಾ? ಸರ್, ನಾವು ಪಕ್ಷಿಗೆರೆಯಲ್ಲಿ ಒಂದು ಲೇಔಟ್ ಮಾಡಿದ್ದೆವು. ಆ ಲೇಔಟ್ ಮಾಡುವಾಗ ನಾವು ಸೇಲ್ ಆಗಬೇಕು, ಜನರಿಗೆ ಗೊತ್ತಾಗಬೇಕು, ಜನರಿಗೆ ಇದು ಮುಟ್ಟಬೇಕು. ಈಗ ಜನರಿಗೆ ಮುಟ್ಟಬೇಕಾದ್ರೆ, ಇದು ಸೇಲ್ ಆಗಬೇಕಾದ್ರೆ ನಾವೇನಾದರೂ ಸ್ಟ್ರಾಟಜಿ ಮಾಡ್ತಾ ಇರಬೇಕು. ಈಗ ಸೋನು ನಿಗಮ್ನಿಂದ ಒಂದು ಆ ಊರಿಗೆ ಸಹ ಒಂದು ಹೆಸರು ಬಂತು, ನಮಗೂ ಪ್ರಾಪರ್ಟಿ ಸೇಲ್ ಆಯಿತು, ಜನರಿಗೆ ಅಂಡರ್ಸ್ಟ್ಯಾಂಡ್ ಆಯಿತಾ, ಸೋನು ನಿಗಮ್ಗೆ ಪ್ರೋಗ್ರಾಮಿಗೆ ಬಂದವರಿಗೆ ಇಲ್ಲಿ ಒಂದು ಒಳ್ಳೆ ಜಾಗ ಉಂಟು, ನಾವು ಬೈ ಮಾಡ್ಬೋದು, ಅವರಿಗೆ ಒಂದು ಒಳ್ಳೆ ಅಲ್ಲಿ ನೋಡುವ ಅವಕಾಶ ಸಿಕ್ಕಿತು. ಹಾಗಾಗಿ ಎಲ್ಲವೂ ಅದರಲ್ಲಿ ಸಿಗ್ತದೆ. ಖಾಲಿ ಸೋನು ನಿಗಮ್ ಒಂದೇ ಪ್ರೋಗ್ರಾಮು, ಖಾಲಿ ನಾವು ಒಂದು ಸೆಲೆಬ್ರಿಟಿ ಬಂದು ಒಂದು ಕಾನ್ಸರ್ಟ್ ಆಯ್ತೆಂದಲ್ಲ. ಜನರಿಗೂ ಒಳ್ಳೆಯದಾಗಿದೆ, ನನಗೂ ಒಳ್ಳೆಯದಾಗಿದೆ. ಸ್ಟಿಲ್ ಪೀಪಲ್ ಟುಡೇ ಆಲ್ಸೋ ಪೀಪಲ್ ಮಾತನಾಡ್ತಾರೆ. ಕರೆಕ್ಟ್. ಅದಕ್ಕೆ ಪೂರಕವಾಗಿ ಇನ್ನೊಂದು ಈಗ ನಡೀತಾ ಇದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಒಂದು ತುಳು ಸಿನಿಮಾ ಬಂದಿದೆ. ಕರೆಕ್ಟ್. ರೋಹನ್ ಕಾರ್ಪೊರೇಷನ್ ಪ್ರೆಸೆಂಟ್ಸ್ ಅಂತ ನಾವೆಲ್ಲ ಕಡೆಯಲ್ಲಿ ನೋಡ್ತಾ ಇದ್ದೀವಿ. ನಿಮಗೆ ತುಳು ಸಿನಿಮಾದ ಬಗ್ಗೆ ಆಸಕ್ತಿ ಅಥವಾ ಅಲ್ಲೇನಾದರೂ ಕೆಲಸ ಮಾಡಬೇಕು ಅನ್ನೋಂಥ ಇಚ್ಛೆನೋ ಹೇಗೆ? ನೋಡಿ, ತುಳು ನನಗೆ ಮೊದಲಿನಿಂದ ಖುಷಿ. ನಾನು ತುಳು ಯಾನ್ ಪಾತಿರುವೆ, ತುಳು ಎಂಕ್ ಬಾರಿ ಲೈಕ್ ಎಂಕ್ ಲೈಕ್ ಕೊಂಕಣಿ ಈಸ್ ಮೈ ಮದರ್ ಟಂಗ್. ಅಂಚನೆ ತುಳುಲ ಈ ಊರ್ದ ಲ್ಯಾಂಗ್ವೇಜ್. ಅಂಚದು ಪುನಃ ನನಗೆ ತುಳು ತುಂಬ ಖುಷಿ ಉಂಟು. ಹಾಗಾಗಿ ತುಳು ಯಾಕೆ ನಾನು ಸಪೋರ್ಟ್, ನಾವು ಕಲೆಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಎರಡನೇ, ನಮ್ಮ ಯಂಗ್ಸ್ಟರ್ಸ್ ಇದು ತೆಗೆದಿದ್ದಾರೆ, ಮೂವಿ ಯಾವುದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೂವಿ ತೆಗೆದಿದ್ದಾರೆ. ಅವರಿಗೆ ಸಪೋರ್ಟ್ ಮಾಡಿದಾಗೆ ಆಗ್ತದೆ, ತುಳಿಗೂ ಸಹ ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಥರ್ಡ್, ಅವರಿಗೆ ಒಂದು ಉದ್ಯಮ, ಜನರಿಗೆ ಒಂದು ಎಂಟರ್ಟೈನ್ಮೆಂಟ್, ಉದ್ಯಮಕ್ಕೆ ಬಂದವರಿಗೆ ಒಂದು ಸಪೋರ್ಟರ್ಸ್ ಇದ್ದಾರೆ ಎಂದು ಅರ್ಥ ಆಗ್ತದೆ. ನಮಗೂ ಸಹ ಅವರ ನೆರಳಲ್ಲಿ ನಮಗೂ ಸಹ ಒಂದು ಹೆಲ್ಪ್ ಆಗ್ತದೆ ನಮ್ಮ ಬಿಸ್ನೆಸ್ಸಿಗೆ. ಯಾಕೆಂದ್ರೆ ಖಾಲಿ ಅವರಿಗೇ ಒಂದು ಹೆಲ್ಪ್ ಆಗುದಲ್ಲ. ಈಗ ವಿಳ್ಯದೆಲೆ ಉಂಟು, ಅದು ಎಂತ ಬಚ್ಚಿರೆ, ವಿಳ್ಯದೆಲೆ ಈಗ ನೋಡಿ ಅದು ನಡುತ್ತಾರೆ, ಅದಕ್ಕೆ ನೀರು ಹಾಕ್ತಾರೆ, ಅದರೊಟ್ಟಿಗೆ ಒಂದು ಕೋಲನ್ನು ಕಟ್ತಾರೆ. ಅದೇನು ಕೋಲ್ ಆಗಿರ್ಬೋದು, ಒಂದು ಗಿಡ ಆಗಿರ್ಬೋದು. ಅವಾಗ ಅದಕ್ಕೂ ನೀರು ಸಿಗ್ತದೆ, ಈ ಕೋಲಿಗೂ ನೀರು ಸಿಗ್ತದೆ. ಹಾಗಾಗಿ ಎರಡು ನಮಗೂ ಮತ್ತೆ ಅವರಿಗೂ ಎಲ್ಲರಿಗೂ ಬೆನಿಫಿಟ್ ಆಗ್ತದೆ. ಹಾಗಾಗಿ ಎಲ್ಲವನ್ನು ಮನಸ್ಸಲ್ಲಿಟ್ಟು ನಾವು ಸಹ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೂವಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ನಾವು ಇನ್ನೂ ಸಹ ತುಂಬ ಮೂವಿಗೂ ಸಹ ಸಪೋರ್ಟ್ ಮಾಡ್ಲಿಕ್ಕೆ ನಮಗೆ ಮನಸ್ಸು ಉಂಟು. ಒಳ್ಳೆ ಮೂವಿ ಬಂದ್ರೆ ನಾವು ಒಳ್ಳೆ ಸಪೋರ್ಟ್ ಮಾಡ್ತೇವೆ. ತುಂಬಾ ತುಂಬಾ ಒಳ್ಳೆ ವಿಷಯ. ನಿಮ್ಗೆ ಈಗಾಗಲೇ ಬಹಳಷ್ಟು ಮಂದಿ ಬನ್ನಿ ಸರ್ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡೋಣ ಅಂತ ಆಫರ್ ಕೂಡ. ನಾವು ಫಿಲ್ಮ್ ಪ್ರೊಡ್ಯೂಸ್ ಅಲ್ಲಿ ಇಲ್ಲ, ನಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಬಟ್ ನಾವು ಒಂದು ವ್ಯಾಪಾರದಲ್ಲಿ ಟೈಮ್ ಟು ಟೈಮ್. ಅದಕ್ಕೆ ಸರ್ ಈ ಪ್ರೊಡಕ್ಷನ್ ಬೇರೆ, ಪ್ರೆಸೆಂಟಿಂಗ್ ಬೇರೆ. ಹೌದು, ಪ್ರೊಡಕ್ಷನ್ ಬೇರೆ, ಪ್ರೊಡ್ಯೂಸರ್ ಬೇರೆನೇ ಇದ್ದಾರೆ. ಪ್ರೊಡ್ಯೂಸರ್, ಪ್ರೊಡ್ಯೂಸರ್, ಡೈರೆಕ್ಟರ್ಸ್ ಅವರು ಬೇರೆನೆ. ನಾವು ಖಾಲಿ ಪ್ರೆಸೆಂಟರ್. 2013ರಲ್ಲಿ ನಿಮ್ಮ ಹೆಸರು ಜೋರಾಗಿ ಕೇಳಿ ಬರ್ತಾ ಇತ್ತು, ನೀವು ಈ ಭಾಗಕ್ಕೆ MLA ಕ್ಯಾಂಡಿಡೇಟ್ ಆಗ್ತೀರಿ ಅಂತ. ಇನ್ನೇನು ಫೈನಲ್ ಅಂತ ಅಲ್ಲಿವರೆಗೂ ಹೋಗಿತ್ತು. ಅದರ ನಂತರ ಮತ್ತೇನೂ ಆಗಲಿಲ್ಲ. ಈಗಲೂ ರಾಜಕೀಯದಲ್ಲಿ ಆಸಕ್ತಿ ಹಾಗೆ ಉಳ್ಕೊಂಡಿದೆಯಾ ಹೇಗೆ? ಸರ್, ನಮ್ಮದು ಎಲ್ಲವೂ ತನ ಮನ ಎಲ್ಲವನ್ನು ಉಂಟಲ್ಲ, ನಾವು ರಿಯಲ್ ಎಸ್ಟೇಟ್ಗೆ ಹಾಕಿದ್ದೇವೆ. ಹಾಗಾಗಿ ನಾವು ಫುಲ್ಲಿ ಫೋಕಸ್ಡ್ ಆನ್ ರಿಯಲ್ ಎಸ್ಟೇಟ್. ನಾವು ಅದರಲ್ಲೇ ಇದ್ದೇವೆ ಸರ್. ನಾವು ಈಗ ಏನು ಥಿಂಕ್ ಮಾಡಲಿಲ್ಲ ಪೊಲಿಟಿಕ್ಸ್ ಬಗ್ಗೆ. ಓಕೆ. ಚಾರಿಟಿ ಇಷ್ಟು ಬೆಳೆದ ನಂತರ, ಸಮಾಜದಿಂದನೇ ಪಡೆದು
ಇಷ್ಟು ದೊಡ್ಡದಾಗಿ ಬೆಳೆದ ನಂತರ ಸಮಾಜಕ್ಕೆ ವಾಪಸ್ ಕೊಡಬೇಕಲ್ವಾ ಸರ್? ಚಾರಿಟಿ ಬಗ್ಗೆ ಏನಂತೀರಿ ಸರ್? ಡೆಫಿನೆಟ್ಲಿ ದಿಸ್ ಈಸ್ ಆಲ್ವೇಸ್ ನಾವು ದುಡಿಯೋದ್ರಲ್ಲಿ ಅದರಲ್ಲಿ ಒಂದು ಪಾಲು ನಾವು ಕೊಡಲೇಬೇಕು. ಹಾಗಾಗಿ ನಾವು ನಿರಂತರವಾಗಿ ತುಂಬ ಕೆಲಸವನ್ನು ಮಾಡ್ತಾ ಇದ್ದೇವೆ. ನೋನ್ಲಿ ಅನ್ನೋನ್ಲಿ ಈ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಕಲೆಗಳಿಗೆ ಆಗಲಿ, ಜನರಿಗೆ ಆಗಲಿ, ಮೆಡಿಸಿನ್ ಇದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಯಾವಾಗಲೂ ಇದು ಕೊಟ್ಟದ್ದು ಎಡಕೈದು ಬಲ ಕೈಗೆ ಗೊತ್ತಾಗಬಾರದು. ಅದನ್ನು ಮನಸ್ಸಲ್ಲಿಟ್ಟು ನಾವು ಮಾಡ್ತಾ ಇದ್ದೇವೆ. ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡ್ತಾ ಇದ್ದೇವೆ. ನಿಮ್ಮ ರೋಲ್ ಮಾಡೆಲ್ ಯಾರು? ಮೈ ಡ್ಯಾಡ್. ನಿಮ್ಮ ತಂದೆಯವರು ನನಗೆ ರೋಲ್ ಮಾಡೆಲ್. ವಾವ್. ನೀವು ಸರ್ ಕೃಷಿಕರಾಗಿದ್ದಿದ್ರೆ ಏನಾಗಿರ್ತಿತ್ತು ಅಂತ ಸುಮ್ಮನೆ ಕೃಷಿಗೆ ಆಗಿದ್ರೆ ಅಲ್ಲಿ ಇರ್ತಿದ್ದೆ, ಕೃಷಿ ಮಾಡಿ ಅಲ್ವಾ? ಒಂದು ಚಿಕ್ಕ ಊರಲ್ಲಿ ಇರ್ತಿದ್ದೆ. ಓಕೆ. ಈ ರಿಯಲ್ ಎಸ್ಟೇಟ್ ಮಾಡು, ಇಲ್ಲೇನೋ ಒಂದು ಆಗುತ್ತೆ ನಿನಗೆ ಅಂತ ಒಂದು ಪುಷ್ ಕೊಟ್ಟವ್ರು ಯಾರಿಲ್ವಾ? ಅಥವಾ ಇಲ್ಲ ಸರ್, ಏನಿಲ್ಲ. ಹಾಗೆ ಒಂದು ಕೆಲಸ ಮಾಡಬೇಕು, ಹಣ ಮಾಡಬೇಕು, ಅದೇ ಒಂದು ಥಾಟ್ ಇತ್ತು. ಅದರ ಹೊರಗೆ ಕೆಲಸ ಮಾಡಿದೆವು. ಕೆಲಸ ಮಾಡುವಾಗ ನಿಮಗೆ ಐಡಿಯಾ ಬರ್ತದೆ. ಸುಮ್ಮನೆ ಹೇಳೋದು ನಾನು ಅದು ಯೋಚನೆ ಮಾಡಿದ್ದೆ, ಹೀಗೆ ಆಗ್ತೇನೆ ಎಂದು ಮಾಡಿದೆ, ಮೇ ಬಿ ಇರ್ಬೋದು. ಬಟ್ ನನಗೇನು ಅಂಥದ್ದು ಅನಿಸ್ಲಿಲ್ಲ. ಸಕ್ಸಸ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೆ ಒಂದೊಂದು ವ್ಯಾಖ್ಯಾನ ಸರ್. ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು? ಒಂದು, ನೀವೀಗ ಬಹಳ ದೊಡ್ಡ ಯಶಸ್ಸನ್ನು ಕಂಡಿದ್ದೀರಿ. ಎರಡು, ಇದಕ್ಕಿಂತ ಮೇಲೆ ಹೋಗ್ಬೋದಾ? ನಿಮ್ಮ ಮುಂದಿನ ವಿಷನ್ ಏನು ಸರ್? ನನಗೆ ನೀವು ಹೇಗೆ ತೆಗೆದುಕೊಳ್ತೀರ ನನಗೆ ಗೊತ್ತಿಲ್ಲ. ಬಟ್ ನಾನು ವಿ ಆರ್ ಸಿಂಪಲ್ ಆಗೇನೆ ಇದ್ದೇನೆ, ಮೊದಲನಾಗೆ ಇದ್ದೇನೆ, ಏನು ಚೇಂಜ್ ಆಗಲಿಲ್ಲ. ನಾನು ಅದು ಐ ಡೋಂಟ್ ನೋ ವಾಟ್ ವೇ ಯು ಆರ್ ಸಕ್ಸಸ್ ಅಂದರೆ ಎವ್ರಿಬಡಿ ಒಂದು ರೆಕಗ್ನೈಸ್. ಈಗ ಕೆಲಸ ಮಾಡಿದ ಮೇಲೆ ರೆಕಗ್ನೈಸ್ ಮಾಡಲೇಬೇಕಲ್ಲ, ಕರೆಕ್ಟ್ ಅಲ್ಲ? ನನಗೇನಂಥದ್ದೇನು ಫೀಲ್ ಆಗ್ತಾ ಇಲ್ಲ ಸರ್. ಐ ಆಮ್ ಸ್ಟಿಲ್ ಇನ್ ದ ಗ್ರೌಂಡ್, ಸೇಮ್ ಪರ್ಸನ್, ನಥಿಂಗ್ ಇಸ್ ಚೇಂಜ್ ಆಗಲಿಲ್ಲ. ಮತ್ತು ಇನ್ನು ಬೆಳೆಯುವ ವಿಷಯ ನೀವು ಹೇಳುವಾಗ ನಾವು ಇನ್ನೂ ಬೆಳೀತೇವೆ ಸರ್. ಯಾಕೆಂದರೆ ಏನು ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಏನು ಇರಲದೆ ಇಷ್ಟು ಬಂದಿದ್ದೇವೆ. ಈಗ ಕಾಂಟ್ಯಾಕ್ಟ್ ಉಂಟು, ಐಡಿಯಾ ಉಂಟು, ನಾಲೆಜ್ ಉಂಟು, ಜನರ ಸಪೋರ್ಟ್ ಉಂಟು, ಜನರ ಆಶೀರ್ವಾದ ಉಂಟು, ಜನರು ಪ್ರೀತಿ ಮಾಡ್ತಾರೆ. ಇದೆಲ್ಲ ಇದ್ದ ನಂತರ ಡೆಫಿನೆಟ್ಲಿ ಇನ್ನೂ ಇದರ ಮೇಲೆ ಬೆಳಿತೇವೆ. ನಾವು ಬೆಳಿತೇವೆ, ಜನರನ್ನು ಸಹ ಬೆಳೆಸ್ತೇವೆ. ಇಲ್ಲಿ ತನಕ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ಸ್ಗಳು ಎಷ್ಟೆಷ್ಟು ಸರ್? ಸರ್ ನಾವೀಗ ಇಷ್ಟರ ತನಕ ಒಂದು 27 ಪ್ರಾಜೆಕ್ಟ್ ನಮಗೆ ಕಂಪ್ಲೀಟ್ ಆಗಿದೆ. ಒಂದು 15 ಲೇಔಟ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇನ್ನು ನಮ್ಮದು ಮುಂದಿನ ದಿನಗಳಲ್ಲಿ ನಮ್ಮದೊಂದು 15 ಪ್ರಾಜೆಕ್ಟ್ ಉಂಟು, ಆನ್ ಗೋಯಿಂಗ್ ಅಪ್ಕಮಿಂಗ್ ಎಲ್ಲ ಪ್ರಾಜೆಕ್ಟ್ ಉಂಟು. ಓಕೆ. ನಾವು 1 by 1 ನಾವು ಇದನ್ನು ಲಾಂಚ್ ಮಾಡ್ತಾ ಬರ್ತೇವೆ ಸರ್. ಮಂಗಳೂರು ಪೂರ್ತಿ ಆಯ್ತು ಅಂತ ಅನ್ಸುತ್ತೆ ನನಗೆ. ಇಲ್ಲ ಸರ್, ಮಂಗಳೂರು ದೊಡ್ಡದು. ಮಂಗಳೂರು ಒಳ್ಳೆಯ ನಗರ, ಒಳ್ಳೆಯ ಸಿಟಿ, ಭಾರಿ ಒಳ್ಳೆಯ ಜನರು, ಇಲ್ಲಿ ತುಂಬಾ ಪ್ರೀತಿ ಮಾಡುವವರು ಇದ್ದಾರೆ, ಒಳ್ಳೆಯ ನಗರ. ನಾನು ಹೇಳ್ತೇನೆ ಮಂಗಳೂರು ಇನ್ನೂ ಸಹ ಗ್ರೋ ಆಗ್ತಾ ಇದೆ, ಒಳ್ಳೆಯ ನಗರ. ಹಾಗಾಗಿ ಮಂಗಳೂರು ಇನ್ನೂ ಬೆಳೀತದೆ. ಮಂಗಳೂರು ಎಲ್ಲರೂ ನಾವು ಮಂಗಳೂರಿಗೋಸ್ಕರ ಕೆಲಸ ಮಾಡಬೇಕು. ಪಕ್ಕದ ಊರಿಗೆ ಹೋಗಲ್ವಾ, ಉಡುಪಿಗೆ? ಡೆಫಿನೆಟ್ಲಿ. ಅದು ಮಂಗಳೂರು ಉಡುಪಿ ಒಂದು ಇದಲ್ಲ, ಅವಿಭಾಜ್ಯ ಇದಿದ್ದ. ಅಲ್ಲಿಗೂ ಬರ್ತೀರಿ? ಓ ಡೆಫಿನೆಟ್ಲಿ, ಶಾರ್ಟ್ಲಿ. ಓಕೆ. ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ನಾನು ಈಗ ನಿಮ್ಮ ವಾಹಿನಿ, ಇದು ವಾರ್ತಾ ಭಾರತಿ, ಇದರ ವಾಹಿನಿಯ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ, ರಿಯಲ್ ಎಸ್ಟೇಟ್ ಮಾಡಿ, ರಿಯಲ್ ಎಸ್ಟೇಟಿಗೆ ಬನ್ನಿ, ರಿಯಲ್ ಎಸ್ಟೇಟ್ ಮಾಡಿ. ಇದು ಒಳ್ಳೆಯ ಬಿಸ್ನೆಸ್. ಇದಕ್ಕೆ ಸ್ವಲ್ಪ ಧೈರ್ಯ ಬೇಕು. ಧೈರ್ಯ ದೇವರು ಕೊಡ್ತಾರೆ. ನೀವು ಬನ್ನಿ, ಮಾಡಿ. ನಮ್ಮದು ಫುಲ್ಲು ಸಹಕಾರ ಉಂಟು. ಎಲ್ಲ ಯುವತಿಯರಿಗೆ ಯಾರಿಗೆಲ್ಲ ಮನಸ್ಸುಂಟು, ರಿಯಲ್ ಎಸ್ಟೇಟ್ ಮಾಡಿ. ಇಟ್ಸ್ ವೆರಿ ಗುಡ್ ಬಿಸ್ನೆಸ್ ಆ್ಯಂಡ್ ಯು ಕ್ಯಾನ್ ಡೆವಲಪ್ ಮ್ಯಾಂಗ್ಳೂರ್. ತುಂಬ ಜನರಿಗೆ ಒಂದು ಉದ್ಯೋಗ ಸಿಗ್ತದೆ. ಆವಾಗ ಎಲ್ಲರೂ ನಾವು ಒಟ್ಟೊಟ್ಟಿಗೆ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಎಂದು ನಾನು ನಿಮ್ಮ ಈ ವಾಹಿನಿ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗಾಗಲೇ ನಿಮ್ಮ ಕಂಪನಿಯಲ್ಲಿ ಸಾಕಷ್ಟು ಮಂದಿ ಉದ್ಯೋಗಿಗಳಿದ್ದಾರೆ ಸರ್, ಇನ್ನೂ ತುಂಬ ಪ್ರಾಜೆಕ್ಟ್ಸ್ ಇದೆ ಅಂತ ಹೇಳ್ತಾ ಇದ್ದೀರಿ. ಹಾಗಾಗಿ ಸಹಜವಾಗಿ ತುಂಬ ಜಾಬ್ ಆಪರ್ಚುನಿಟೀಸ್ ಓಪನ್ ಅಪ್ ಆಗುತ್ತೆ. ಇದರಲ್ಲಿ ಮಂಗಳೂರಿಗರಿಗೆ ಪರ್ಟಿಕ್ಯುಲರ್ಲಿ ನೀವೇನಾದರೂ ಉದ್ಯೋಗವನ್ನು ಕಲ್ಪಿಸ್ತೀರಾ, ಹೇಗೆ? ಅವಿನಾಶ್ ಅವರೇ, ಇದು ಒಂದು ಒಳ್ಳೆಯ ಕ್ವಶ್ಚನ್. ಯಾಕೆಂದರೆ ನಮ್ಮದು ಸಂಸ್ಥೆ ಬೆಳೆಯುವಾಗ ಕೆಲಸ ಡೆಫಿನೆಟ್ಲಿ ಉದ್ಯೋಗ ಸಿಗ್ತದೆ. ಕರೆಕ್ಟ್. ನಾವು ಈಗ ಎವ್ರಿ ಪ್ರಾಜೆಕ್ಟ್ ಮಾಡುವಾಗ ನಮಗೆ ಜನರ ಸಹಾಯ ಬೇಕು, ನಮಗೆ ಸ್ಟಾಫ್ ಬೇಕು, ನಮಗೆ ಉದ್ಯಮದಲ್ಲಿ ನಾವು ಉದ್ಯೋಗ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಹಾಗಾಗಿ ನಾನು ನಮ್ಮ ಮಂಗಳೂರು ನಗರದ ಯುವತಿಯರ ಹತ್ರ ರಿಕ್ವೆಸ್ಟ್ ಮಾಡೋದು, ನಮ್ಮಲ್ಲಿ ಕೆಲಸ ಉಂಟು, ನಮ್ಮಲ್ಲಿ ಅಪ್ಲೈ ಮಾಡಿ, ನಾವು ನಿಮಗೆ ಕೆಲಸ ಕೊಡ್ತೇವೆ. ವೆರಿ ಗುಡ್. ಹೇಗೆ ಸರ್ ಅಪ್ಲೈ ಮಾಡೋದು? ಸರ್, ನಮ್ಮ HR ಡಿಪಾರ್ಟ್ಮೆಂಟ್ ಉಂಟು. ನಮ್ಮ ವೆಬ್ಸೈಟಿಗೆ ಹೋಗಿ ಅವರು ನಮಗೆ ಅಪ್ಲೈ ಮಾಡಿದರೆ ಅವರಿಗೆ ನಾವು ಕೆಲಸ ಕೊಡ್ತೇವೆ ಸರ್.
ಮಂಗಳೂರು ಆಲ್ರೆಡಿ ಬೆಳೆದಿದೆ, ಇನ್ನಿಲ್ಲಿ ಏನು ನಡೆಯೋದಿಲ್ಲ, ಇನ್ನಿಲ್ಲಿ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ, ನಾವು ಬೇರೆ ಕಡೆಯಲ್ಲೆಲ್ಲಾದರೂ ಹೂಡಿಕೆ ಮಾಡೋಣ ಅಂತ ಹೇಳ್ತಾರೆ ಸರ್. ಮಂಗಳೂರು ಇನ್ನು ಮುಂದೆ ಬೆಳೆಯುತ್ತಾ, ಇಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತಾ? ಅವಿನಾಶ್, ನಾನೊಂದು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ಮಂಗಳೂರು ನಗರದಷ್ಟು ಒಳ್ಳೆಯ ಊರಿಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಮಂಗಳೂರು ಸಿಟಿ ಇಸ್ ದ ಬೆಸ್ಟ್ ಸಿಟಿ. ಮಂಗಳೂರು ನಗರಕ್ಕೆ ನಿಮಗೆ ಎಲ್ಲ ವಾಯುಮಾರ್ಗ, ಜಲಮಾರ್ಗ, ಇದು ರೋಡ್ವೇ ಎಲ್ಲ, ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ಉಂಟು. ಮಂಗಳೂರು ಈಸ್ ಆಲ್ ಕನೆಕ್ಟಿವಿಟಿ ಉಂಟು. ನಿಮಗೆ ಮನಸ್ಸು ಮಾಡಿದರೆ ನಾಳೆ ಅಮೆರಿಕಕ್ಕೆ ಹೋಗಬೇಕಾದ್ರೂ 24 ಗಂಟೆಯಲ್ಲಿ ಮುಟ್ಲಿಕ್ಕೆ ಆಗ್ತದೆ. ಮ್ಯಾಂಗ್ಳೂರ್ ಟು ದುಬೈ ಟು USA ಆರ್ ಎನಿವೇರ್ ಇನ್ ದ ವರ್ಲ್ಡ್ಗೆ ನಿಮಗೆ ಮುಟ್ಬೋದು. ಹಾಗಾಗಿ ಇದು ಒಂದು ಒಳ್ಳೆಯ ನಗರ. ಮಸ್ಟು ಇಲ್ಲಿ ಒಳ್ಳೆಯ ನಿಮಗೆ ಊಟ ಆಗಲಿ, ಒಳ್ಳೆ ಕುಸಿನ್ ಆಗಲಿ ಎಲ್ಲ ಒಳ್ಳೆಯದುಂಟು. ಮಂಗಳೂರು ನಗರ ಇಸ್ ದ ಬೆಸ್ಟ್. ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು, ಮ್ಯಾಂಗ್ಳೂರ್ ಇಸ್ ಅ ಹೆವೆನ್. ಹಾಗಾಗಿ ಮಂಗಳೂರು ನಗರ ಬೆಳೀತದೆ. ಇದೆಲ್ಲ ಕನೆಕ್ಟಿವಿಟಿ ಇದ್ದರಿಂದ ಜನರು ಮಂಗಳೂರನ್ನು ಲೈಕ್ ಮಾಡ್ತಾರೆ. ಹಾಗಾಗಿ ಮಂಗಳೂರು ನೀವು ಜಸ್ಟ್ ವೆಯ್ಟ್, ಇನ್ನೊಂದು 5-10 ವರ್ಷದಲ್ಲಿ ಈಗ ಎಂತ ಉಂಟಲ್ಲ ಅದರ 10 ಪಾಲು ಮಂಗಳೂರು ಬೆಳೀತದೆ. ಅದಕ್ಕೋಸ್ಕರ ನಾನು ಹೇಳೋದು, ಮಂಗಳೂರಲ್ಲಿ ಇನ್ವೆಸ್ಟ್ ಮಾಡಿ, ಮಂಗಳೂರಲ್ಲಿ ಸೆಟ್ಲ್ ಆಗಿ. ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಈ ಮಾತು ನನಗೆ ಈಗ ತಕ್ಷಣಕ್ಕೆ ನೆನಪಾಯಿತು. ವೀಕ್ಷಕರೇ, ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಕುಟುಂಬದಿಂದ ಬಂದವರು ಕೂಡ ರೋಹನ್ ಕಾರ್ಪೊರೇಷನಲ್ಲಿ ನಾವು ಮನೆ ಖಂಡಿತ ಖರೀದಿ ಮಾಡ್ಬೋದು. ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು ಸ್ವಲ್ಪ ಸ್ಟಡಿ ಮಾಡಿದಾಗ ಬಂದಂಥ ವಿಚಾರ. ಹಾಗಾಗಿ ನೇರವಾಗಿ ನೀವು ಸಾಹೇಬ್ರನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಸರ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆಲ್ ದ ವೆರಿ ಬೆಸ್ಟ್. ನೀವು ಇನ್ನಷ್ಟು ಎತ್ತರಕ್ಕೆ ಇರಬೇಕು ಮತ್ತು ನಿಮ್ಮಿಂದ ಸಾಕಷ್ಟು ಈ ಸಮಾಜಕ್ಕೆ ಕೊಡುಗೆ ಸಿಗಬೇಕಾಗಿದೆ. ಥ್ಯಾಂಕ್ ಯು ಅವಿನಾಶ್, ತುಂಬ ಖುಷಿ ಆಯಿತು. ಪುನಃ ಒಂದು ಸರಿ ಸಿಕ್ಕುವ. ಥ್ಯಾಂಕ್ ಯು.